ಗಾಯ್ಸ್ ಕಮೆಂಟ್ಸ್ ಎಲ್ಲ ಸೂಪರ್ ಆಗಿ ಮಾಡ್ತೀರಾ, ಕಮೆಂಟ್ ಮಾಡೋದೆಲ್ಲ ಮಾಡ್ತೀರಾ, ವಿಡಿಯೋಸ್ ಅನ್ನು ಎಲ್ಲರೂ ನೋಡ್ತೀರಾ, ಆದ್ರೆ ಯಾರುವೆ ಲೈಕ್ ಅನ್ನ ಸರಿಯಾಗಿ ಮಾಡೋದಿಲ್ಲ. ನೀವು ಲೈಕ್ ಅನ್ನ ಮಾಡಿದ್ರೆ ತಾನೇ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಇನ್ ಮುಂದೆ ನಮ್ಮ ಚಾನೆಲ್ ನಲ್ಲಿ ಯಾವ್ದಾದ್ರು ವಿಡಿಯೋಸ್ ಅಪ್ಲೋಡ್ ಆದಾಗ ಅದು ನಿಮಗೆ ತುಂಬಾನೇ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ಸ್ ಅನ್ನ ಕೊಡಿ. ಆವಾಗಲೇ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಇನ್ನ ತುಂಬಾ ವಿಡಿಯೋಸ್ ಗಳನ್ನ ತಂದು ನಿಮಗೆ ಕೊಡೋದಕ್ಕೆ ಆಗುತ್ತೆ. ಲೈಕ್ ಅನ್ನ ಕೊಡ್ಲಿಲ್ಲ ಅಂದ್ರೆ ಸರಿ ಓಕೆ ನಿಮಗೆ ಇಷ್ಟ ಇಲ್ಲ ಅಂತ ನಾನು ಅನ್ಕೊಂಡು ಫೀಲ್ ಮಾಡ್ತಿರ್ತೀನಿ. ಸರಿ ಓಕೆ ಯೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ನೋಡೋ ಮೂವಿ ಯಾವ್ದು ಅಂದ್ರೆ ದ ಮಿಸ್ಟೀರಿಯಸ್ ಬೆನೆಡಿಕ್ಟ್ ಕಿಡ್ ಅನ್ನೋ ಸೀರೀಸ್ ನ 3ನೇ ಪಾರ್ಟ್, ಕೊನೆಯ ಪಾರ್ಟ್ ಅನ್ನೇ ನೋಡ್ತಾ ಇದೀವಿ. ನೀವಿನ ಫಸ್ಟ್ ಮತ್ತೆ ಸೆಕೆಂಡ್ ಪಾರ್ಟ್ ವಿಡಿಯೋವನ್ನ ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಯಾಕೆ ಅಂದ್ರೆ ಈ ಸ್ಟೋರಿನೇ ಒಂದು ರೀತಿ ವಿಚಿತ್ರವಾಗಿರುತ್ತೆ. ಏನು ಇಲ್ಲ, ಒಂದು ಐಲ್ಯಾಂಡ್ ಇಂದ ದಿ ಎಮರ್ಜೆನ್ಸಿ ಅನ್ನುವ ಒಂದು ಫ್ರೀಕ್ವೆನ್ಸಿ ಹೊರಗಡೆ ಬಂದು ಈ ಪ್ರಪಂಚವನ್ನೇ ನಾಶ ಮಾಡ್ತಿರುತ್ತೆ. ಆ ಫ್ರೀಕ್ವೆನ್ಸಿ ಬ್ರಾಡ್ಕಾಸ್ಟ್ ಆಗೋದ್ರಿಂದ ಈ ಭೂಮಿಯಲ್ಲಿ ಇರ್ತಾ ಇರುವ ಜನರು ಎಲ್ಲರೂ ತುಂಬಾನೇ ಸಪ್ಪಿಗೇನು ಹೆದರ್ಕೊಂಡೆ ಬದುಕ್ತಾ ಇರ್ತಾರೆ. ಇದನ್ನ ಐಲ್ಯಾಂಡ್ ಅಲ್ಲಿ ಇರ್ತಾ ಇರುವ ಪ್ರಿನ್ಸಿಪಲ್ ಒಬ್ಬರೇ ಜನರ ಮೈಂಡ್ ಅನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಅನ್ಕೊಂಡು ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಸೊ ಇದನ್ನ ತಡೆಯೋದಕ್ಕಾಗಿ ಮಿಸ್ಟರ್ ಬೆನೆಡಿಕ್ಟ್ ಅನ್ನೋರು ತುಂಬಾನೇ ಕಷ್ಟವಾದ ಎಕ್ಸಾಮ್ಸ್ ಗಳನ್ನೆಲ್ಲ ಇಟ್ಟು ಒಂದು 4 ಸ್ಟೂಡೆಂಟ್ಸ್ ಅನ್ನ ಅರೇಂಜ್ ಮಾಡ್ತಾರೆ. 4 ಚಿಕ್ಕ ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಆ ಐಲ್ಯಾಂಡ್ ಗೆ ಕಳಿಸಿಕೊಡ್ತಾರೆ. ಅಲ್ಲಿಗೆ ಹೋಗಿದ ಪುಟಾಣಿ ಹುಡುಗರು ಏನನ್ನ ಮಾಡ್ತಾರೆ ಅನ್ನೋದೇ ಈ ಸೀರೀಸಿನ ಕತೆ. ಸೊ ಲಾಸ್ಟ್ ಪಾರ್ಟ್ ಎಲ್ಲಿಗೆ ಸ್ಟಾಪ್ ಆಯ್ತು, ಆ ಚಿಕ್ಕ ಹುಡುಗಿ ಮತ್ತೆ ನಮ್ಮ ಸರ್ಕಸ್ ಹುಡುಗಿ ಒಂದು ಗುಹೆಯನ್ನ ಕಂಡುಹಿಡಿದು ಅದರಲ್ಲಿ ಇರುವ ಸೀಕ್ರೆಟ್ ದಾರಿ ಒಳಗಡೆ ಹೋಗಿರ್ತಾರೆ ಅಲ್ವಾ. ಆ ರೀತಿ ನಮ್ಮ ಹುಡುಗಿಯರು ಅದ್ರ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಜಾಗದಿಂದ ಅವ್ರಗಳಿಗೆ ಒಂದು ರೀತಿಯ ಸದ್ದು ಕೇಳ್ತಿರುತ್ತೆ. ಏನದು ಸದ್ದು ಅಂತ ನೋಡ್ಬೇಕಾದ್ರೆ ಪಕ್ಕದ ರೂಮಿನಲ್ಲಿ ಒಬ್ಬರು ಸೈಂಟಿಸ್ಟ್ ಒಬ್ಬರು ಪೇಷಂಟ್ ಹತ್ರ ಮಾತಾಡ್ತಿರ್ತಾರೆ. ನಿಮಗೆ ಇವಾಗ ಏನಾದ್ರೂ ನೆನ್ಪಿದ್ಯಾ? ಇಲ್ಲ ನನಗೆ ಏನು ನೆನ್ಪಿಲ್ಲ. ಹಾಗಾದ್ರೆ ಒಳ್ಳೇದು ಅನ್ನೋ ರೀತಿ ಒಳಗಡೆ ಮಾತಾಡ್ತಿರ್ತಾರೆ. ಇದನ್ನ ನೋಡಿದ ಮೇಲೇನೆ ನಮ್ಮ ಹುಡುಗಿಯರಿಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ, ಇದೇನೆ ನಮ್ಮ ನೆನಪಿನ ಶಕ್ತಿಯನ್ನ ಎರೇಸ್ ಮಾಡುವ ಮೆಷಿನ್ ಅಂತ. ಸೊ ಈ ತರ ಪ್ರಿನ್ಸಿಪಲ್ ಗೆ ಯಾರನ್ನ ಇಷ್ಟ ಆಗೋಲ್ವೋ, ಅವರ ಮಾತನ್ನ ಯಾರು ಕೇಳಲ್ವೋ ಅಂತವರನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದು ಅವರ ನೆನಪಿನ ಶಕ್ತಿಯನ್ನ ಎರೇಸ್ ಮಾಡಿಬಿಟ್ಟು ಮತ್ತೆ ಅವರನ್ನ ಯೂಸ್ ಮಾಡ್ಕೋತಾ ಇದ್ದಾರೆ ಅನ್ನೋ ವಿಷಯ ಇವಾಗ ನಮ್ಮ ಹುಡುಗಿಯರಿಗೆ ಚೆನ್ನಾಗಿ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಈ ರೀತಿ ಇವರು ನೋಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಆ ಜಾಗಕ್ಕೆ ಯಾರು ಬರೋ ರೀತಿ ಸದ್ದಾಗುತ್ತೆ. ಆದ್ರಿಂದ ತಕ್ಷಣ ನಮ್ಮ ಹುಡುಗಿಯರು ಪಕ್ಕದಲ್ಲಿ ಇರುವ ರೂಮ್ ಡೋರ್ ಅನ್ನು ಓಪನ್ ಮಾಡಿ ಅಲ್ಲಿ ಒಂದು ಕಬೋರ್ಡ್ ರೀತಿ ಇರುತ್ತೆ, ಅದ್ರ ಒಳಗಡೆ ಹೋಗಿ ಹೌಸ್ಕೋತಾರೆ. ಸೊ ಆ ಜಾಗಕ್ಕೆ ಯಾರು ಬಂದಿದ್ದಾರೆ ಅಂತ ನೋಡಿದ್ರೆ ಆ ಪ್ರಿನ್ಸಿಪಲ್ ಅವರೇ ಬಂದಿರ್ತಾರೆ. ಬಂದವರು ಆ ಸೈಂಟಿಸ್ಟ್ ಹತ್ರ ಏನನ್ನ ಕೇಳ್ತಾರೆ ಅಂದ್ರೆ, ಏನಾಯ್ತು ನಮ್ಮ ಪ್ರಾಜೆಕ್ಟ್ ಆದ ಎಲ್ಲವೂ ಸಕ್ಸಸ್ ಆಗ್ಬಿಟ್ಟಿದ್ಯಾ, ಅದರ ಎಂಡಿಂಗ್ ಗೆ ನಾವು ಬಂದಾಯ್ತಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಸೈಂಟಿಸ್ಟ್ ಆಲ್ಮೋಸ್ಟ್ ನಾವು ಆ ಜಾಗಕ್ಕೆ ಬಂದ್ಬಿಟ್ಟಿದೀವಿ, ಅದು ಮಾತ್ರ ಇಲ್ಲ ವಿಸ್ಪರ್ ಯಾರನ್ನ ಸೆಲೆಕ್ಟ್ ಮಾಡುತ್ತಾ ಆ ವ್ಯಕ್ತಿಯನ್ನ ಇಟ್ಟೆ ಈ ಪ್ರಾಜೆಕ್ಟ್ ಹೇಗೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ಇರ್ತಾ ಇರೋದು ಅಂತ ಹೇಳ್ತಾರೆ. ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಪ್ರಿನ್ಸಿಪಲ್ ಹಾಗಾದ್ರೆ ಇದಕ್ಕಾದ ಕೆಲಸವನ್ನ ನಾಳೆ ನೋಡ್ಕೊಳ್ಳೋಣ, ಇದಕ್ಕಾದ ಟ್ರಯಲ್ ಅನ್ನ ನಾಳೆ ನೋಡೋಣ ಅನ್ನೋ ತರ ಹೇಳಿ ಮಾತಾಡ್ತಿರ್ತಾರೆ. ಆಕ್ಚುಲಿ ಇವರ ಪ್ಲಾನ್ ಏನು ಅಂದ್ರೆ, ಇವರು ಇಲ್ಲಿಯವರೆಗೂ ಡೈಲಿಗಾದ ಮೆಸೇಜ್ ಅನ್ನ ಇವರ ಹತ್ರ ಇರುವ ಸ್ಟೂಡೆಂಟ್ಸ್ ಅನ್ನ ಯೂಸ್ ಮಾಡಿನೇ ಹೊರಗಡೆ ಪ್ರಪಂಚಕ್ಕೆ ಎಮರ್ಜೆನ್ಸಿ ವೇವ್ ಮುಖಾಂತರ ಕಳಿಸ್ತಾ ಇದ್ರು. ಆದ್ರೆ ಇವಾಗ ಎಲ್ಲವನ್ನು ಟೋಟಲ್ ಆಗಿ ಕಂಟ್ರೋಲ್ ಮಾಡೋ ರೀತಿ ಒಂದು ಮೆಷಿನ್ ಅನ್ನ ಕಂಡುಹಿಡಿದು ಬಿಟ್ಟಿದ್ದಾರೆ ಈ ಪ್ರಿನ್ಸಿಪಲ್. ಸೊ ಅದಕ್ಕಾದ ಚೆಕಿಂಗ್ ಅನ್ನ ಮಾಡೋದಕ್ಕಾಗಿ ಪ್ರಿನ್ಸಿಪಲ್ ಈ ಜಾಗಕ್ಕೆ ಬಂದು ಆ ಸೈಂಟಿಸ್ಟ್ ಹತ್ರ ಏನಾಯ್ತು, ಎಂಡಿಂಗ್ ಪ್ರೋಸೆಸ್ ಹೇಗಿದೆ ಅಂತೆಲ್ಲ ವಿಚಾರಿಸಿರ್ತಾರೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡು ನಮ್ಮ ಹುಡುಗಿಯರು ತುಂಬಾನೇ ಗಾಬರಿ ಆಗ್ತಾರೆ. ಅಕಸ್ಮಾತ್ ಈ ಪ್ರಿನ್ಸಿಪಲ್ ಮಾತ್ರ ಆ ವಿಷಯವನ್ನ ಹೊರಗಡೆ ತಂದ್ಬಿಟ್ರೆ ಇಡೀ ಪಾಪ್ಯುಲೇಷನ್ ಅನ್ನೇ ಇಡೀ ಪ್ರಪಂಚವನ್ನೇ ಅವರ ಕಂಟ್ರೋಲ್ ಕೆಳಗಡೆ ತಂದಿದ್ದ ರೀತಿ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡಿ ನಮ್ಮ ಹುಡುಗಿಯರು ತುಂಬಾನೇ ಹೆದರ್ಕೋತಾರೆ. ಇವಾಗ ಹಾಗೆ ಕಟ್ ಮಾಡಿ ಈ ಕಡೆ ನಮ್ಮ ಬೆನೆಡಿಕ್ಟ್ ಅವರನ್ನೇ ತೋರಿಸ್ತಾರೆ. ಅವರು ಆ ಕನ್ನಡ ಟೀಚರ್ ಹತ್ರ ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಾ ಇದ್ರಲ್ವಾ, ಅದಕ್ಕೆ ಕನ್ನಡ ಟೀಚರ್ ಕೂಡ ಸರಿ ಓಕೆ ನೀವು ಹೇಳೋದೇನೋ ಸ್ಯಾಟಿಸ್ಫೈಡ್ ಆಗಿ ಇರ್ತಾ ಇದೆ, ಆದ್ರೆ ಇವಾಗ ನಾನು ಹೇಗೆ ಹೀರೋವನ್ನ ಕಾಂಟ್ಯಾಕ್ಟ್ ಮಾಡೋದು ಅಂತ ಅವರು ಕೇಳ್ಬೇಕಾದ್ರೆ ಅದಕ್ಕೆ ಬೆನೆಡಿಕ್ಟ್ ಅದ ಮೇಡಮ್ ಅದು ಇವಾಗ್ಲೇನೆ ಫೇಲ್ಯೂರ್ ಆಗಿದೆ, ಇದಕ್ಕೂ ಮುಂಚೆ ನಾವು ಮೋರ್ಸ್ ಕೋಡ್ ಮುಖಾಂತರವೇ ಮಾತಾಡ್ತಿದ್ವಿ, ಆದ್ರೆ ಐಲ್ಯಾಂಡ್ ಅಲ್ಲಿ ಇದ್ದವರು ಈ ವಿಷಯವನ್ನ ಕಂಡಿಡಿದು ಬಿಟ್ಟಿದ್ದಾರೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಕನ್ನಡ ಟೀಚರ್ಗೆ ಒಂದು ರೀತಿ ದೊಡ್ಡದಾಗಿ ಶಾಕ್ ಆಗುತ್ತೆ. ಅಚ್ಚೋ ಕಂಡಿಡಿದು ಬಿಟ್ರ, ಹಾಗಾದ್ರೆ ಮಕ್ಕಳಿಗೆ ಏನಾಯ್ತು, ಇವಾಗ ಅವ್ರಗಳನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಟೀಚರ್ ಕೇಳ್ಬೇಕಾದ್ರೆ ಅದಕ್ಕಾದ ದಾರಿಯನ್ನೇ ನಾವು ಇವಾಗ ಹುಡುಕ್ತಾ ಇದೀವಿ ಅಂತ ಹೇಳ್ತಾರೆ ಬೆನೆಡಿಕ್ಟ್. ಅಷ್ಟೇ ಇದನ್ನ ಕೇಳಿದ ಕನ್ನಡ ಟೀಚರ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡ್ತಾರೆ. ಇಲ್ಲ ಇದೆಲ್ಲ ಸರಿ ಬರಲ್ಲ ಅನ್ಸುತ್ತೆ, ನಾನು ಇವಾಗ್ಲೇ ತಕ್ಷಣವೇ ಹೋಗಿ ಪೊಲೀಸ್ ಹತ್ರ ಇದ್ರ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡ್ತೀನಿ ಅಂತ ಹೇಳಿ ತುಂಬಾನೇ ಕೋಪದಿಂದ ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಸೊ ಇವ್ರುಗಳಿಗೂ ಏನನ್ನ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಾವು ಹೇಗಾದ್ರೂ ಮಕ್ಕಳನ್ನ ಕಾಪಾಡಬೇಕು, ಅವ್ರುಗಳು ಮಾತ್ರ ಆ ಜಾಗದಲ್ಲಿ ಸಿಗೋಕೋಬಿಟ್ರೆ ಅಷ್ಟೇ ಅವರ ಬ್ರೈನ್ ಅನ್ನ ಎರೇಸ್ ಮಾಡಿಬಿಡ್ತಾರೆ. ಆಮೇಲಿಂದ ಅವರಿಗೆ ಯಾವುದೇ ರೀತಿಯ ನೆನಪುಗಳು ಇರಲ್ಲ, ಅವರ ಲೈಫ್ ಹಾಳೋಗಿದ್ದ ರೀತಿ ಆಗ್ಬಿಡುತ್ತೆ, ಅದು ನಾವೇನೆ ಅವರ ಲೈಫ್ ಅನ್ನೇ ಹಾಳು ಮಾಡಿದ್ದ ರೀತಿ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಬಿಡಬಾರ್ದು ಅಂತ ಹೇಳ್ಬೇಕಾದ್ರೆ ಆವಾಗ ಕ್ಯಾಪ್ ಹಾಕೊಂಡಿರುವ ಅಂಕಲ್ ಇದ್ದಾರೆ ಅಲ್ವಾ, ಅವರನ್ನ ಫಸ್ಟ್ ಆ ಐಲ್ಯಾಂಡ್ ಗೆ ಕಳಿಸಿ ಕೊಡ್ತಾರೆ. ಅದ್ರಲ್ಲೂ ಯಾವ್ದರ ಮುಖಾಂತರ ಅವರನ್ನ ಕಳಿಸ್ತಾರೆ ಅಂದ್ರೆ ಒಂದು ಕೆಟ್ಟು ಹಾಳೋಗಿರುವ ಸಬ್ಮೆರೀನ್ ಮುಖಾಂತರವೇ ನೀರಿನ ಕೆಳಗಡೆ
ಕೆಳಗಡೆ ನೀರಿನ ಅಡಿಯಿಂದ ಕಳಿಸ್ತಾರೆ ಅವರನ್ನ. ಅವರು ಕೂಡ ಸರಿ ಓಕೆ ನಾನು ಅಲ್ಲಿಗೆ ಹೋಗ್ತೀನಿ, ಅಲ್ಲಿಗೆ ಹೋಗಿ ಏನು ನಡೀತಾ ಇದೆ ಅನ್ನೋದನ್ನ ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ನೀರಿನ ಕೆಳಗಡೆ ಹೋಗ್ತಿರ್ತಾರೆ. ಆ ರೀತಿ ಹೋಗ್ಬೇಕಾದ್ರೇನೆ ತುಂಬಾ ಪ್ರಾಬ್ಲಮ್ಸ್ ಅವರಿಗೆ ಬರುತ್ತೆ. ಅದ್ರಲ್ಲೂ ನೀರಿನ ಕೆಳಗಡೆಯಿಂದಾನೆ ಆ ಪ್ರಿನ್ಸಿಪಲ್ ಐಲ್ಯಾಂಡ್ ಗೆ ಬೇಕಾಗಿರುವ ಟೋಟಲ್ ಕರೆಂಟ್ ಸಪ್ಲೈ ಅನ್ನು ತೆಗಿತಿರ್ತಾರೆ. ಆ ಮಿಷಿನ್ ಎಲ್ಲ ಒಳಗಡೆ ತಿರುಗ್ತಾ ಇರುತ್ತೆ. ಅದ್ರಲ್ಲಿ ಆ ಸಬ್ಮೆರಿನ್ ಗೆ ಏಟ್ ಆಗಿ ಅದು ಹಾಗೆ ನೀರು ಒಳಗಡೆನೆ ಬಿದ್ದೋಗ್ಬಿಟ್ಟಿರುತ್ತೆ. ಸೊ ಇವಾಗ ಹಾಗೆ ಕಟ್ ಮಾಡಿ ನಮ್ಮ ಹುಡುಗರನ್ನೇ ತೋರಿಸ್ತಾರೆ. ಇವಾಗ ನಮ್ಮ ಹುಡುಗರು ಏನನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಯಾವಾಗಲೂ ರಾತ್ರಿ ನಮ್ಮ ಹುಡುಗರ ಅವರ ರೂಮ್ ಅಲ್ಲಿ ಒಟ್ಟಿಗೆ ಸೇರಿ ಮಾತಾಡ್ತಿರ್ತಾರೆ ಅಲ್ವಾ, ಆ ರೀತಿನೇ ಇವಾಗ ಕೂಡ ಮಾತಾಡ್ತಿರ್ತಾರೆ. ಆವಾಗಲೇ ನಮ್ಮ ಹುಡುಗಿಯರು ಪ್ರಿನ್ಸಿಪಲ್ ಅವರ ಪ್ಲಾನ್ ಏನು ಅನ್ನೋದನ್ನ ನಮ್ಮ ಹುಡುಗರಿಗೆ ಹೇಳ್ತಾರೆ. ಆದ್ರೆ ಆ ಕನ್ನಡಕ ಹುಡುಗ ಇದ್ದಾನೆ ಅಲ್ವಾ, ಅವನ ಮೈಂಡ್ ಇವಾಗ ಫುಲ್ ಟೋಟಲ್ ಆಗಿ ಚೇಂಜ್ ಆಗ್ಬಿಡ್ತಿದೆ. ಅವನು ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ ನೀವು ಹೇಳೋದೆಲ್ಲ ಕರೆಕ್ಟೇ, ಆದ್ರೆ ನಾವು ಸ್ವಲ್ಪ ದಿನ ವೇಟ್ ಮಾಡಿ ನೋಡೋಣ. ಆ ವಿಸ್ಪರ್ ಯಾವ ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ಬೇಕು, ಅದರ ಮೆಕಾನಿಸಮ್ ಬಗ್ಗೆ ಎಲ್ಲ ನಾವು ತಿಳ್ಕೋಬೇಕು ಅನ್ನೋ ರೀತಿನೇ ಹುಡುಗ ಒಂದು ರೀತಿ ವಿಚಿತ್ರವಾಗಿ ಮಾತಾಡ್ತಿರ್ಬೇಕಾದ್ರೆ ಅವನ ಫ್ರೆಂಡ್ಸ್ ಎಲ್ಲರೂ ಅವನನ್ನ ನೋಡ್ತಾರೆ. ಆದ್ರಿಂದ ನಮ್ಮ ಮಿಕ್ಕಿರೋ ಹುಡುಗರಿಗೆ ಚೆನ್ನಾಗಿ ಗೊತ್ತಾಗ್ಲಿಕ್ಕೆ ಬರುತ್ತೆ ಈ ಕನ್ನಡಕ ಹುಡುಗ ಟೋಟಲ್ ಆಗಿ ಚೇಂಜ್ ಆಗ್ತಾ ಇದ್ದಾನೆ ಅಂತ. ಹೀಗಿರ್ಬೇಕಾದ್ರೆ ನೆಕ್ಸ್ಟ್ ದಿನ ಆಗುತ್ತೆ. ಆವಾಗ ನಮ್ಮ ಸರ್ಕಸ್ ಹುಡುಗಿ ಇದ್ದಾಳೆ ಅಲ್ವಾ, ಅದೇ ಟೆಥರ್ ಬಾಲ್ ಗೇಮ್ ಅನ್ನ ಆಟ ಆಡ್ತಾ ಇಲ್ಲ ಕೊಬ್ಬಿಡ್ದಿರುವ ಹುಡುಗಿ, ಅವಳ ಹತ್ರ ಚೆನ್ನಾಗಿನೇ ಕ್ಲೋಸ್ ಆಗಿ ಬಿಡ್ತಾವಳೆ. ಯಾಕೆಂದ್ರೆ ನಮ್ಮ ಹುಡುಗಿಗೆ ಚೆನ್ನಾಗಿ ಆ ಟೆಥರ್ ಬಾಲ್ ಗೇಮ್ ಅನ್ನ ಆಟೋಡೋದಕ್ಕೆ ಬರ್ತಾ ಇದೆ. ಆದ್ರಿಂದ ಈ ಸರ್ಕಸ್ ಹುಡುಗಿಯನ್ನ ಕೊಬ್ಬಿಡ್ದಿರುವ ಹುಡುಗಿಗೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಆದ್ರಿಂದ ಅವಳ ರೂಮಿಗೆ ನಮ್ಮ ಸರ್ಕಸ್ ಹುಡುಗಿಯನ್ನ ಕರ್ಕೊಂಡು ಹೋಗಿ ಕೂರಿಸಿ ಆ ಗೇಮ್ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನು ಅವಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ಬೇಕಾದ್ರೆ ಆವಾಗ ನಮ್ಮ ಸರ್ಕಸ್ ಹುಡುಗಿ ಏನನ್ನ ಮಾಡ್ತಾಳೆ ಅಂದ್ರೆ ಆ ಕೊಬ್ಬು ಹಿಡಿದಿರುವ ಹುಡುಗಿಯ ಐಡಿ ಕಾರ್ಡ್ ಒಂದಿರುತ್ತೆ ಆ ಜಾಗದಲ್ಲಿ, ಅಂದ್ರೆ ಆ ಮೆಸೆಂಜರ್ ರೂಮಿಗೆ ಹೋಗ್ಬೇಕಾಗಿರುವ ಐಡಿ ಕಾರ್ಡ್. ಆ ಐಡಿ ಕಾರ್ಡ್ ಅನ್ನ ಯಾರಿಗೂ ಗೊತ್ತಿಲ್ಲದೆ ತಗೊಂಡು ಅದರ ಇಂಪ್ರೆಷನ್ ಅನ್ನ ತಗೋತಾಳೆ ನಮ್ಮ ಸರ್ಕಸ್ ಹುಡುಗಿ. ಸೊ ಈ ರೀತಿ ಇರ್ತಿರ್ಬೇಕಾದ್ರೆ ಈ ಕಡೆ ಪ್ರಿನ್ಸಿಪಲ್ ತುಂಬಾನೇ ಖುಷಿಯಾಗಿರ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಕಂಡಿಡಿದಿರುವ ವಿಸ್ಪರ್ ಅನ್ನುವ ಮೆಕಾನಿಸಮ್ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹುಡುಗರನ್ನ ಸೆಲೆಕ್ಟ್ ಮಾಡಿ ಅವರ ಮುಖಾಂತರವೇ ಇಡೀ ಪ್ರಪಂಚಕ್ಕೆ ಮೆಸೇಜಸ್ ಅನ್ನ ಕಳಿಸ್ತಿರುತ್ತೆ. ಒಂದು ಸೆಲ್ ಫೋನ್ ಅನ್ನ ಹೇಗೆ ಟವರ್ ಮುಖಾಂತರ ನೆಟ್ವರ್ಕ್ ಮುಖಾಂತರ ನಾವು ಕಂಟ್ರೋಲ್ ಮಾಡ್ತಿರ್ತೀವೋ ಆ ರೀತಿ ಮನುಷ್ಯರ ಬ್ರೈನ್ ಅನ್ನೇ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಈ ಪ್ರಿನ್ಸಿಪಲ್ ಆ ವಿಸ್ಪರ್ ಮೆಕಾನಿಸಮ್ ಅನ್ನು ಯೂಸ್ ಮಾಡಿ. ಇವಾಗ ಅದರಲ್ಲೇ ಬೆಸ್ಟ್ ಆದ ಸ್ಟೂಡೆಂಟ್ ಆಗಿ ಯಾರನ್ನ ಸೆಲೆಕ್ಟ್ ಮಾಡಿದೆ ಅಂದ್ರೆ ನಮ್ಮ ಕನ್ನಡಕ ಹುಡುಗನನ್ನೇ. ಆದ್ರಿಂದ ಪ್ರಿನ್ಸಿಪಲ್ ನಮ್ಮ ಕನ್ನಡಕ ಹುಡುಗನನ್ನ ಲಂಚ್ ಗೆ ಇನ್ವೈಟ್ ಮಾಡಿರ್ತಾರೆ. ಈ ವಿಷಯವನ್ನ ಕನ್ನಡಕ ಹುಡುಗ ನಮ್ಮ ಹೀರೋಗೆ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಆ ವಿಷಯ ಒಂದು ಚೂರು ಇಷ್ಟಾನೇ ಆಗ್ತಾ ಇಲ್ಲ. ಏನೋ ಅವನಿಗೆ ಡೌಟ್ ಆಗೇ ಇರ್ತಿರುತ್ತೆ. ಲೋ ನೀನು ತುಂಬಾನೇ ಚೇಂಜ್ ಆಗ್ತಾ ಇದೆಯಾ ಕಣೋ, ಅವರು ಹೇಳುವ ಮಾತುಗಳನ್ನೆಲ್ಲ ನೀನು ಕೇಳ್ಬೇಡ, ನಾವು ಬೆನೆಡಿಕ್ಟ್ ಅವರಿಗಾಗಿ ಕೆಲಸ ಮಾಡೋದಕ್ಕೆ ಈ ಜಾಗಕ್ಕೆ ಬಂದಿರೋದು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಕನ್ನಡಕ ಹುಡುಗ ಇದನ್ನೆಲ್ಲ ಕೇಳೋ ರೀತಿನೇ ಇಲ್ಲ. ಸೊ ಲಂಚ್ ಗೆ ಹೋಗ್ತಾನೆ, ಪ್ರಿನ್ಸಿಪಲ್ ಅವರ ಜೊತೆ ಕೂತು ಲಂಚ್ ಅನ್ನ ಮಾಡ್ತಿರ್ತಾನೆ ಹುಡುಗ. ಆದ್ರೆ ಪ್ರಿನ್ಸಿಪಲ್ ತುಂಬಾನೇ ಬ್ರೈನಿ. ಹಾಗೆ ಆ ಹುಡುಗನ ಹತ್ರ ನಮ್ಮ ಹೀರೋ ಬಗ್ಗೆ ವಿಚಾರಿಸ್ತಿರ್ತಾರೆ. ಯಾಕೆಂದ್ರೆ ಅವರಿಗೆ ನಮ್ಮ ಹೀರೋ ಅವನ ಮೇಲೆ ಸ್ವಲ್ಪ ಡೌಟ್ ಬರೋದಕ್ಕೆ ಶುರು ಆಗ್ಬಿಟ್ಟಿರುತ್ತೆ. ಅದೇ ತರನೇ ಈ ಕನ್ನಡಕ ಹುಡುಗ ಕೂಡ ಅವನಿಗೆ ಗೊತ್ತಿಲ್ಲದೆ ಏನೇನೋ ಮಾತುಗಳನ್ನ ಬಾಯಿ ಬಿಟ್ಬಿಡ್ತಾನೆ. ಸೊ ಪ್ರಿನ್ಸಿಪಲ್ ಗೆ ಇನ್ನವೇ ನಮ್ಮ ಹೀರೋ ಮೇಲೆ ತುಂಬಾನೇ ಡೌಟ್ ಬರೋದಕ್ಕೆ ಶುರು ಆಗುತ್ತೆ. ಕಟ್ ಮಾಡಿದ್ರೆ ಈ ಕಡೆ ಆ ಚಿಕ್ಕ ಹುಡುಗಿಯನ್ನ ನೋಡಿದ್ರೆ ಅವಳು ಯಾರಿಗೂ ಗೊತ್ತಿಲ್ಲದೆ ಈ ಐಲ್ಯಾಂಡ್ ಅನ್ನೇ ಬಿಟ್ಟು ಒಂದು ಬಾಕ್ಸ್ ಅಲ್ಲಿ ಕೂತು ಶಿಪ್ ಮುಖಾಂತರ ಹೊರಗಡೆ ಹೋಗ್ತಿರ್ತಾಳೆ. ಅದೇ ತರ ಸ್ವಲ್ಪ ಹೊತ್ತಲ್ಲಿ ಯಾರ ಕಣ್ಣಿಗೂ ಕಾಣಿಸ್ಕೊಳ್ದೆ ಮತ್ತೆ ರಿಟರ್ನ್ ಈ ಐಲ್ಯಾಂಡ್ ಗೆನೆ ಬಂದ್ಬಿಡ್ತಾಳೆ. ಹೀಗಿರ್ಬೇಕಾದ್ರೆ ಆವತ್ತಿನ ದಿನ ರಾತ್ರಿ ಆಗುತ್ತೆ. ಯಾವಾಗಿನ ರೀತಿನೂ ನಮ್ಮ ಹುಡುಗರು ಮೀಟಿಂಗ್ ಅನ್ನ ಹಾಕ್ತಾರೆ. ಆವಾಗ ನಮ್ಮ ಸರ್ಕಸ್ ಹುಡುಗಿ ಈ ರೀತಿ ನಾನು ಐಡಿ ಕಾರ್ಡ್ ಅನ್ನ ಹುಡುಗಿ ಹತ್ರ ಇಂದ ಅಭ್ಯಾಸ ಮಾಡಿ ಬಿಟ್ಟಿದ್ದೇನೆ, ಬನ್ನಿ ಇವಾಗ್ಲೇ ತಕ್ಷಣ ಆ ಗುಹೆಗೆ ಹೋಗೋಣ, ಆ ಸೀಕ್ರೆಟ್ ದಾರಿ ಒಳಗಡೆ ಹೋಗಿ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನೋಡೋಣ, ಅಲ್ಲಿ ನಡೀತಾ ಇರುವ ವಿಷಯವನ್ನ ಸ್ಟಾಪ್ ಮಾಡೋಣ ಅನ್ನೋ ರೀತಿ ನಮ್ಮ ಹುಡುಗಿ ಹೇಳ್ಬೇಕಾದ್ರೆ ಅದಕ್ಕೆ ಆ ಕನ್ನಡಕ ಹುಡುಗ ಇಲ್ಲ ಇಲ್ಲ ಈ ರೀತಿ ಎಲ್ಲ ನಾವು ಮಾಡಬಾರ್ದು, ಆ ವಿಸ್ಪರ್ ಮುಖಾಂತರ ಜನರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂದ್ರೆ ನಾವು ಏನಕ್ಕೆ ಅದನ್ನ ಸ್ಟಾಪ್ ಮಾಡ್ಬೇಕು ಅನ್ನೋ ರೀತಿ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿ ಮಾತಾಡ್ತಿರ್ತಾನೆ ಹುಡುಗ. ಸೊ ನಮ್ಮ ಹೀರೋಗೂ ಇದು ಒಂದು ಚೂರು ಇಷ್ಟನೇ ಆಗ್ತಾ ಇಲ್ಲ, ಯಾಕೋ ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ ಆ ಹುಡುಗ ಅವನು ಹೇಳೋದೇ ಸರಿ ಅನ್ನೋ ರೀತಿ ಮಾತಾಡ್ತಿರ್ತಾನೆ. ಹಾಗೆ ಇವರೆಲ್ಲ ಮಾತಾಡ್ಕೊಂಡು ನಿಧಾನಕ್ಕೆ ಚಿಕ್ಕದಾಗಿ ಜಗಳಗಳನ್ನ ಮಾಡ್ಕೋತಾರೆ. ಆವಾಗ ಸಡನ್ ಆಗಿ ಆ ಚಿಕ್ಕ ಹುಡುಗಿ ಮೇಲ್ಗಡೆಯಿಂದ ಕೆಳಗಡೆ ದುಪ್ ಅಂತ ಬೀಳ್ತಾಳೆ. ಕರೆಕ್ಟ್ ಆಗಿ ಕ್ಯಾಚ್ ಮಾಡ್ಕೋತಾಳೆ ನಮ್ಮ ಸರ್ಕಸ್ ಹುಡುಗಿ. ಸೊ ಆ ಚಿಕ್ಕ ಹುಡುಗಿ ಏನಕ್ಕಾಗಿ ಐಲ್ಯಾಂಡ್ ಅನ್ನ ಬಿಟ್ಟು ಹೊರಗಡೆ ಹೋಗಿರ್ತಾಳೆ ಅಂದ್ರೆ ಅವಳ ಮೈಂಡ್ ಒಳಗಡೆ ಆ ವಿಸ್ಪರಿನ ಸೌಂಡ್ ಕೇಳಿರುತ್ತೆ ಅಲ್ಲ. ಸೊ ಅದ್ರ ಪ್ರಕಾರವೇ ಹೊರಗಡೆ ಇರೋ ಜನರೆಲ್ಲ ಕೆಲಸ ಮಾಡ್ತಾ ಇದ್ದಾರಾ, ಬಿಹೇವ್ ಮಾಡ್ತಾ ಇದ್ದಾರಾ ಅನ್ನೋದನ್ನ ಚೆಕ್ ಮಾಡೋದಕ್ಕಾಗಿ ಹೋಗಿರ್ತಾಳೆ. ಇಲ್ಲಿಂದ ಸಿಟಿಗೆ ಹೋಗಿರ್ತಾಳೆ, ಮತ್ತೆ ಅಲ್ಲಿಂದ ಈ ಐಲ್ಯಾಂಡ್ ಗೆನೆ ಬಂದಿರ್ತಾಳೆ. ಅದ್ರಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿರುವ ಜನರೆಲ್ಲ ತುಂಬಾನೇ ಬ್ಲೂ ಕಲರ್ ಕ್ಯಾಪ್ಸ್ ಅನ್ನ ತಗೊಂಡಿರ್ತಾರೆ. ಅದನ್ನ ಜನರ ಮೈಂಡ್ ಒಳಗಡೆ ಆ ಕ್ಯಾಪ್ಸ್ ಅನ್ನ ತಗೊಳ್ಳಿ ಅಂತ ಯಾರು ಹೇಳಿರ್ತಾರೆ ಅಂದ್ರೆ ಈ ವಿಸ್ಪರ್ ಸೌಂಡ್ ಫ್ರೀಕ್ವೆನ್ಸಿ ಸದ್ದಿನ ಮುಖಾಂತರ ಪ್ರಿನ್ಸಿಪಲ್ ನಮ್ಮ ಕನ್ನಡಕ ಹುಡುಗನನ್ನ ಯೂಸ್ ಮಾಡಿನೇ ಹೇಳ್ಸಿರ್ತಾರೆ. ಸೊ ಇದರ ಅಪಾಯ ಏನು ಅಂತ ಇವಾಗ ಎಲ್ಲರಿಗೂ ಗೊತ್ತಾಗ್ಲಿಕ್ಕೆ ಬರುತ್ತೆ. ಯಾಕೆಂದ್ರೆ ಇವಾಗ ಪ್ರಿನ್ಸಿಪಲ್ ಏನಾದ್ರೂ ಎಲ್ಲರ ಮೈಂಡ್ ಅನ್ನು ಕಂಟ್ರೋಲ್ ಮಾಡಿ ಅವರ ಅಕೌಂಟ್ ಗೆ ಎಲ್ಲರ 10 ರೂಪಾಯಿಯನ್ನು ಕಳಿಸಿ ಅಂತ ಹೇಳಿದ್ರೆ ಏನಾಗುತ್ತೆ, ಒಂದೇ ದಿನದಲ್ಲಿ ಈ ಭೂಮಿಯ ದೊಡ್ಡ ಸಾಹುಕಾರನಾಗಿ ಚೇಂಜ್ ಆಗ್ಬಿಡ್ತಾನೆ ಈ ಪ್ರಿನ್ಸಿಪಲ್. ಸೊ ಆ ರೀತಿ ಎಕ್ಸ್ಪೆರಿಮೆಂಟ್ ಅನ್ನ ಇದಕ್ಕೂ ಮುಂಚೆನೆ ಮಾಡಿದ್ದಾನೋ ಏನೋ ಗೊತ್ತಿಲ್ಲ. ಆದ್ರೆ ಇವು ಎಲ್ಲವನ್ನು ಕೇಳಿಸ್ಕೊಂಡು
ತಿಳ್ಕೊಂಡಾದ ಮೇಲೆ ಕೂಡ ಆ ಕನ್ನಡಕ ಹುಡುಗ ಏನನ್ನ ಹೇಳ್ತಾನೆ ಅಂದ್ರೆ, ಇಲ್ಲ ಪರವಾಗಿಲ್ಲ ನಾವು ತಾಳ್ಮೆಯಿಂದ ನೋಡ್ಕೊಳ್ಳೋಣ ಅಂತ ಹೇಳ್ತಿರ್ತಾನೆ. ಇದನ್ನ ನೋಡಿದ ನಮ್ಮ ಸರ್ಕಸ್ ಹುಡುಗಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ನೀನು ಬರ್ದೇ ಇದ್ರೆ ಪರವಾಗಿಲ್ಲ ಕಣೋ, ನಾನು ಒಬ್ಬಳೇ ಹೋಗ್ತೇನೆ ಅಂತ ಹೇಳಿ ನಮ್ಮ ಸರ್ಕಸ್ ಹುಡುಗಿ ಮಾತ್ರ ಅಲೋನ್ ಆಗಿ ಆ ಮಿಷಿನ್ ನ ಕಂಪ್ಲೀಟ್ ಮಾಡೋದಕ್ಕಾಗಿ ಹೋಗ್ತಾಳೆ. ಆ ರೀತಿನೇ ಸೀಕ್ರೆಟ್ ಆದ ಗುಹೆ ಒಳಗಡೆ ಬಂದಾದ ಮೇಲೆ ನಮ್ಮ ಹುಡುಗಿ ನಿಧಾನಕ್ಕೆ ಯಾರಿಗೂ ಗೊತ್ತಾಗದೆ ಒಳಗಡೆ ಬಂದ ಮೇಲೆ ಆ ರೌಡಿ ಹುಡುಗಿ ಹತ್ರ ಇಂದ ಅವಳ ಐಡಿ ಕಾರ್ಡ್ ಅನ್ನ ಇಂಪ್ರೆಷನ್ ತಗೊಂಡಿರ್ತಾಳೆ ಅಲ್ವಾ. ಆ ಐಡಿ ಕಾರ್ಡ್ ಅನ್ನು ಯೂಸ್ ಮಾಡಿ ಒಂದು ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಆ ಸಮಯದಲ್ಲಿ ಆ ಜಾಗಕ್ಕೆ ಯಾರೋ ಬರೋ ರೀತಿ ಸದ್ದು ಕೇಳುತ್ತೆ. ತಕ್ಷಣ ಪಕ್ಕದಲ್ಲಿ ಇರುವ ಬೆಂಟಿಗೆ ಹತ್ತಿ ಅದ್ರ ಒಳಗಡೆ ಹೋಗಿ ಹೌಸ್ಕೋತಾಳೆ. ಸೊ ಆ ಜಾಗಕ್ಕೆ ಯಾರು ಬಂದಿದ್ದಾರೆ ಅಂತ ನೋಡಿದ್ರೆ ಇನ್ಚಾರ್ಜ್ ಹುಡುಗಿ ಮತ್ತೆ ಇನ್ಚಾರ್ಜ್ ಹುಡುಗ ಬಂದಿರ್ತಾರೆ. ಅವರು ಏನಂತ ಮಾತಾಡ್ಕೊಂಡು ಬರ್ತಿದ್ದಾರೆ ಅಂದ್ರೆ, ನಾವು ಇದೇನೆ ಕೊನೆಯದಾಗಿ ಮಾಡ್ತಾ ಇರುವ ಕೆಲಸ ಅನ್ಸುತ್ತೆ, ಇದೇನೆ ಫೈನಲ್ ಪ್ರಾಜೆಕ್ಟ್ ಆಗಿ ಇರಬೇಕು ಅನ್ಸುತ್ತೆ. ಸೊ ಆದ್ರಿಂದ ನಾವು ಈ ಜಾಗವನ್ನ ಕ್ಲೀನ್ ಆಗಿ ಶುದ್ಧ ಮಾಡಬೇಕು. ನೀನು ವೆಂಟ್ ಅನ್ನ ಕ್ಲೀನ್ ಮಾಡು, ನಾನು ಇಲ್ಲಿ ಕೆಳಗಡೆ ಫ್ಲೋರ್ ಅನ್ನ ಕ್ಲೀನ್ ಮಾಡ್ತಿರ್ತೀನಿ ಅಂತ ಇನ್ಚಾರ್ಜ್ ಹುಡುಗಿ ಹೇಳ್ಬೇಕಾದ್ರೆ, ಅದೇ ರೀತಿ ಇನ್ಚಾರ್ಜ್ ಹುಡುಗ ಕೂಡ ವೆಂಟ್ ಅನ್ನ ಓಪನ್ ಮಾಡ್ತಾನೆ. ಆದ್ರೆ ಅದ್ರ ಒಳಗಡೆ ತಾನೇ ನಮ್ಮ ಸರ್ಕಸ್ ಹುಡುಗಿ ಇರ್ತಾ ಇದ್ದಾಳೆ. ಅವನ ವೆಂಟ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಹುಡುಗಿ ಅಲ್ಲಿಂದ ಬೇಗ ಬೇಗ ಮೂವ್ ಆಗೋದನ್ನ ನೋಡ್ಬಿಡ್ತಾನೆ. ಸೊ ತಕ್ಷಣ ಕಾಲ್ ಅನ್ನ ಮಾಡಿ ಎಲ್ಲರನ್ನು ಅಲರ್ಟ್ ಮಾಡ್ಬೇಕಾದ್ರೆ ಅದೇ ರೀತಿ ಅಲಾರಂ ಕೂಡ ಬಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ನಮ್ಮ ಸರ್ಕಸ್ ಹುಡುಗಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬೇಗ ಬೇಗ ಅಲ್ಲಿಂದ ಹೊರಗಡೆ ಬರ್ತಾಳೆ. ಆ ವೆಂಟಿಂದ ಹೊರಗಡೆ ಬಂದ್ರೇನೆ ಆ ಗುಹೆಯನ್ನೇ ಬಿಟ್ಟು ದಾಟಿ ಹೊರಗಡೆ ಬಂದ ಹಾಗೆ. ಆದ್ರೆ ಅಷ್ಟರಲ್ಲಿ ಕಾಡು ಒಳಗಡೆ ತುಂಬಾನೇ ಸೆಕ್ಯೂರಿಟೀಸ್ ಇವಳನ್ನ ಹುಡುಕೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ತಕ್ಷಣ ನಮ್ಮ ಸರ್ಕಸ್ ಹುಡುಗಿ ಏನನ್ನ ಮಾಡ್ತಾಳೆ ಅಂದ್ರೆ, ಆ ಗುಹೆಗೆ ಆಪೋಸಿಟ್ ಅಲ್ಲೇ ಇರ್ತಾ ಇರುವ ಒಂದು ಬಂಡೆಯ ಕೆಳಗಡೆ ಹೌಸ್ಕೊಂಡ್ಬಿಟ್ಟಿರ್ತಾಳೆ. ಅದ್ರಲ್ಲೂ ಜಸ್ಟ್ ಮಿಸ್ ಆದ್ರೇನೆ ಕೆಳಗಡೆ ಬಿದ್ದು ಅಷ್ಟೇ ಪರಲೋಕ ಹೋಗ್ಬಿಡ್ತಾಳೆ. ಸೊ ಹೀಗಿರ್ಬೇಕಾದ್ರೆ ಆ ಜಾಗಕ್ಕೆ ಬಂದಿದ್ದ ಸೆಕ್ಯೂರಿಟೀಸ್ ಇಲ್ಲಿಗೆ ಯಾರು ಬಂದಿರೋ ರೀತಿ ಕಾಣ್ತಾ ಇದೆ. ಈ ವೆಂಟಿನ ದಾರಿಯ ಮುಖಾಂತರವೇ ಹೊರಗಡೆ ಬಂದಿರ್ಬೇಕು ಅವರು ಅಂತ ಚೆನ್ನಾಗಿ ಹುಡುಕಿ ನೋಡ್ತಾರೆ. ಆದ್ರೆ ಅವ್ರಗಳ ಕೈಯಲ್ಲಿ ಕಂಡು ಹಿಡಿಯೋಕೆನೆ ಆಗ್ತಾ ಇಲ್ಲ. ಕಟ್ ಮಾಡಿದ್ರೆ ಇವಾಗ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆಗೋವರೆಗೂ ನಮ್ಮ ಸರ್ಕಸ್ ಹುಡುಗಿ ಅಲ್ಲೇನೆ ಹೌಸ್ಕೊಂಡಿದ್ದಿರ್ತಾಳೆ. ಸರಿ ಓಕೆ, ಇವಾಗ ಎಲ್ಲರೂ ಹೋಗ್ಬಿಟ್ಟಿರ್ತಾರೆ ಅನ್ಸುತ್ತೆ, ನಾವು ಇವಾಗ ಇಲ್ಲಿಂದ ಎಸ್ಕೇಪ್ ಆಗಿ ಬಿಡೋಣ ಅಂತ ನಮ್ಮ ಹುಡುಗಿ ಅವಳ ಬಕೆಟ್ ಅಲ್ಲಿ ಯಾವಾಗ್ಲೂ ಥಿಂಗ್ಸ್ ಗಳನ್ನ ಮಡಗಿರ್ತಾಳೆ ಅಲ್ವಾ. ಸೊ ಆ ಬಕೆಟ್ ಅನ್ನ ತಗೊಳ್ಳೋಣ ಅಂತ ಅದನ್ನ ಟಚ್ ಮಾಡ್ಬೇಕಾದ್ರೆ ಅಷ್ಟರಲ್ಲಿ ಅದು ಬಿಚ್ಕೊಂಡು ದುಪ್ ಅಂತ ಕೆಳಗಡೆ ಬಿದ್ದೋಗುತ್ತೆ. ಅಷ್ಟೇ ನಮ್ಮ ಸರ್ಕಸ್ ಹುಡುಗಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವಳಿಗೆ ಕೈ ಬೇರೆ ನೋವಾಗ್ತಾ ಇದೆ. ಎಷ್ಟೊತ್ತಿಂದ ಈ ರೀತಿ ನೇತಾಡ್ತಾ ಇದ್ದಾಳೆ ಹುಡುಗಿ, ಕೈ ಬೇರೆ ಜಾರ್ಕೋತಾ ಇದೆ. ಇವಾಗ ಒಂದು ಸ್ಟೇಜ್ ಅಲ್ಲಿ ಅದನ್ನ ಹೋಲ್ಡ್ ಮಾಡಿ ಹಿಡ್ಕೊಳ್ಳಕ್ಕೆ ಆಗದೆ ಅಲ್ಲಿಂದ ಕೈಯನ್ನ ಬಿಟ್ಟು ಕೆಳಗಡೆ ಬಿದ್ದೋಗ್ತಾವಳೆ ನಮ್ಮ ಸರ್ಕಸ್ ಹುಡುಗಿ. ಮೇಲಿಂದ ಹಾಗೆ ಕೆಳಗಡೆ ಬೀಳ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಬ್ಬರು ಯಾರೋ ಅವಳನ್ನ ಕಾಪಾಡ್ತಾರೆ. ಯಾರು ಅಂತ ನೋಡಿದ್ರೆ ನಮ್ಮ ಕ್ಯಾಪ್ ಹಾಕೊಂಡಿರುವ ಅಂಕಲ್. ಸೊ ಅವರ ಸಬ್ಮರೀನಿಂದ ಹೇಗೋ ತಪ್ಪಿಸ್ಕೊಂಡು ಹೊರಗಡೆ ಬಂದಿರ್ತಾರೆ ಅನ್ಸುತ್ತೆ. ಹೊರಗಡೆ ಬಂದು ಹೇಗೋ ನಮ್ಮ ಸರ್ಕಸ್ ಹುಡುಗಿಯನ್ನು ಕಾಪಾಡಾಯ್ತು. ಸೊ ಇವಾಗ ಹಾಗೆ ಕಟ್ ಮಾಡಿ ಸ್ಕೂಲ್ ಅನ್ನೇ ತೋರಿಸ್ತಾರೆ. ಸ್ಕೂಲ್ ಅಲ್ಲಿ ನಮ್ಮ ಹುಡುಗರು ತುಂಬಾನೇ ಗಾಬರಿಯಾಗಿರ್ತಿರ್ತಾರೆ. ನಿನ್ನೆ ರಾತ್ರಿ ಆ ಸರ್ಕಸ್ ಹುಡುಗಿ ಹೋಗಿದ್ದು ಇನ್ನ ಬಂದೇ ಇಲ್ಲ, ಎಲ್ಲಿಗೆ ಹೋಗಿದ್ದಾಳೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದು ಮಾತ್ರ ಸಾಕಾಗದೆ ಸ್ಕೂಲ್ ಪೂರ್ತಿ ಯಾರನ್ನೋ ಹುಡುಕ್ತಾ ಇದ್ದಾರೆ ಸೆಕ್ಯೂರಿಟೀಸ್ ಅಲ್ಲ, ಮೇ ಬಿ ಅವಳನ್ನೇ ಹುಡುಕ್ತಾ ಇದ್ದಾರೋ ಏನೋ ಅಂತ ಹೆದರ್ಕೊಳ್ಳೋದಕ್ಕೆ ಶುರು ಮಾಡ್ತಿರ್ತಾರೆ ಹುಡುಗರು. ಇವಾಗ್ಲೇನೆ ಕನ್ನಡಕ ಹುಡುಗನಿಗೆ ಕೂಡ ಅರ್ಥ ಆಗ್ಲಿಕ್ಕೆ ಬರುತ್ತೆ, ನಾವು ಮಾಡಿದ ತಪ್ಪಿನಿಂದಾನೇ ಆ ಸರ್ಕಸ್ ಹುಡುಗಿ ಅಲೋನ್ ಆಗಿ ಆ ಜಾಗಕ್ಕೆ ಹೋಗಿರೋದು, ನಾವು ಸೇರಿ ಅವಳ ಜೊತೆಗೆ ಹೋಗಿರ್ಬೇಕಾಗಿತ್ತು, ನಾವು ತಪ್ಪು ಮಾಡಿ ಬಿಟ್ಟಿದೀವಿ ಅಂತ ಯೋಚನೆ ಮಾಡಿ ಇವಾಗ್ಲೇನೆ ಹುಡುಗ ಅವನ ಕಾನ್ಶಿಯಸ್ ಗೆನೆ ಬರೋದಕ್ಕೆ ಶುರು ಮಾಡ್ತಾನೆ. ಹೀಗಿರ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲಿ ನಮ್ಮ ಸರ್ಕಸ್ ಹುಡುಗಿ ರಿಟರ್ನ್ ಅವ್ರಗಳ ಹತ್ರ ಬರ್ತಾಳೆ. ಸೊ ಇವಳು ರಿಟರ್ನ್ ಬಂದಿದ್ದನ್ನ ನೋಡಿದ ನಮ್ಮ ಹುಡುಗರಿಗೆ ಎಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ. ಆಮೇಲೆ ಸರ್ಕಸ್ ಹುಡುಗಿ ನಿನ್ನೆ ರಾತ್ರಿ ಏನೆಲ್ಲ ನಡೀತೋ ಅನ್ನೋ ವಿಷಯವನ್ನ ಹುಡುಗರ ಹತ್ರ ಶೇರ್ ಮಾಡ್ತಾಳೆ. ಆ ಸಮಯದಲ್ಲಿ ಸೆಕ್ಯೂರಿಟೀಸ್ ಕೆಲವೊಬ್ಬರು ಆ ಜಾಗಕ್ಕೆ ಬಂದು ನಮ್ಮ ಹೀರೋ ಹತ್ರ ಪ್ರಿನ್ಸಿಪಲ್ ನಿನ್ನನ್ನ ಕರೀತಾ ಇದ್ದಾರೆ ಅಂತ ಹೇಳಿ ನಮ್ಮ ಹುಡುಗನನ್ನ ಒಬ್ಬನನ್ನ ಮಾತ್ರ ಕರ್ಕೊಂಡು ಹೋಗ್ತಾರೆ. ನಮ್ಮ ಹೀರೋನು ಹೆದರಿ ನಡುಗಿನೇ ಪ್ರಿನ್ಸಿಪಲ್ ರೂಮಿಗೆ ಹೋಗ್ತಿರ್ತಾನೆ. ಯಾಕೆಂದ್ರೆ ಆ ಪ್ರಿನ್ಸಿಪಲ್ ಗೆ ನಮ್ಮ ಹೀರೋ ಮೇಲೆ ತುಂಬಾನೇ ಡೌಟ್ ಬಂದಿರುತ್ತೆ ಅಲ್ವಾ. ಆದ್ರಿಂದ ಈ ಹುಡುಗನೇ ನಿನ್ನೆ ರಾತ್ರಿ ಬಂದಿರಬಹುದೋ ಏನೋ ಅಂತ ಇವಾಗ ನಮ್ಮ ಹೀರೋವನ್ನ ವಿಚಾರಿಸೋದಕ್ಕಾಗೇನೆ ಕರ್ಸಿರ್ತಾರೆ. ಆಮೇಲೆ ಅದೇ ತರ ಹೀರೋ ಬಂದ ಮೇಲೆ ನಿನ್ನೆ ರಾತ್ರಿ ನೀನು ಎಲ್ಲಿ ಇರ್ತಾ ಇದ್ದೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ನಿನ್ನೆ ರಾತ್ರಿ ನಾನು ನನ್ನ ರೂಮ್ ಅಲ್ಲಿ ಮಲ್ಗಿ ನಿದ್ದೆ ಮಾಡ್ತಾ ಇದ್ದೆ, ಬೇರೆ ಎಲ್ಲಿಗೂ ಹೋಗಿಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಪ್ರಿನ್ಸಿಪಲ್ ನಿಜವನ್ನ ಹೇಳು, ನಾನು ಈ ಜಾಗದಲ್ಲಿ ತುಂಬಾ ಸ್ಟೂಡೆಂಟ್ಸ್ ಅನ್ನ ನೋಡ್ಬಿಟ್ಟಿದ್ದೀನಿ, ಅವ್ರುಗಳು ಸುಳ್ಳನ್ನ ಹೇಳಿದ್ರೆ ಈಸಿಯಾಗಿ ನಾನು ಕಂಡಿಡಿದು ಬಿಡ್ತಿದ್ದೆ, ಸೊ ನಿಜವನ್ನ ನೀನಾಗಿದ್ದೆ ನೀನೇ ಹೇಳ್ಬಿಡು ಅಂತ ಹೇಳಿ ಕೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಹೇಗಾದ್ರೂ ಪ್ರಿನ್ಸಿಪಲ್ ಅನ್ನ ಡೈವರ್ಟ್ ಮಾಡ್ಬೇಕು ಅಂತ, ಹೌದು ನಿನ್ನೆ ರಾತ್ರಿ ನನಗೆ ನಿದ್ದೆ ಬರ್ಲಿಲ್ಲ, ಆದ್ರಿಂದ ಎಚ್ಚರಿಯಾಗಿ ಕೂತಿದ್ದೆ, ಆದ್ರಿಂದ ಹೊರಗಡೆ ಬಂದು ಕೂತು ಸ್ಟಾರ್ಸ್ ಅನ್ನ ಮಾತ್ರ ನೋಡ್ತಿದ್ದೆ ಅಷ್ಟೇ ಅಂತ ಸುಳ್ಳನ್ನ ಹೇಳ್ತಾ ಇರ್ಬೇಕಾದ್ರೆ ಆವಾಗ ಅಲ್ಲಿಗೆ ಒಬ್ಬ ಸೆಕ್ಯೂರಿಟಿ ಬಂದು ನಿನ್ನೆ ರಾತ್ರಿ ಯಾರು ಹೊರಗಡೆ ಬಂದಿದ್ರು ಅನ್ನೋ ವಿಷಯವನ್ನ ನಾವು ಕಂಡಿಡಿದು ಬಿಟ್ಟಿದ್ದೀವಿ, ಅವರು ಅವರ ಐಡಿ ಕಾರ್ಡ್ ಅನ್ನ ಆ ಜಾಗದಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಅದರಲ್ಲೂ ಅದು ಒಬ್ಬಳು ಹುಡುಗಿ ಅಂತ ಹೇಳ್ತಾರೆ. ಆವಾಗ ನಮ್ಮ ಹೀರೋ ಸದ್ಯ ನಾವು ಹೇಗೋ ತಪ್ಪಿಸ್ಕೊಂಡ್ವಿ ಅಂತ ಯೋಚನೆ ಮಾಡ್ತಾನೆ. ಅಂದ್ರೆ ನಮ್ಮ ಸರ್ಕಸ್ ಹುಡುಗಿ ಆ ಕೊಬ್ಬಿ ಹಿಡಿದಿರುವ
ಇರುವ ಹುಡುಗಿ ಐಡಿ ಕಾರ್ಡ್ ರೀತಿನೇ ಒಂದು ಐಡಿ ಕಾರ್ಡ್ ಅನ್ನ ರೆಡಿ ಮಾಡ್ಕೊಂಡಿರ್ತಾಳೆ ಅಲ್ವಾ, ಅದನ್ನ ಯೂಸ್ ಮಾಡಿ ತಾನೇ ಆ ಸೀಕ್ರೆಟ್ ಜಾಗದಲ್ಲಿ ಇರ್ತಾ ಇದ್ದ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾಳೆ. ಸೊ ಐಡಿ ಕಾರ್ಡ್ ಅನ್ನ ಆ ಜಾಗದಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿರ್ತಾಳೆ. ಸೊ ಆದ್ರಿಂದ ಏನುವೆ ಗೊತ್ತಿಲ್ಲದೆ ಇರುವ ಟೆಥರ್ ಬಾಲ್ ಹುಡುಗಿ ಸಿಗಾಕೊಂಡ್ಬಿಡ್ತಾಳೆ. ಆಮೇಲೆ ನಮ್ಮ ಹುಡುಗರು ಎಲ್ಲರೂ ಡಿಸ್ಕಸ್ ಅನ್ನ ಮಾಡ್ಕೋತಾರೆ. ಪಾಪ ಹುಡುಗಿ ಇವಾಗ ಏನನ್ನ ಮಾಡ್ತಾವಳೋ ಅನ್ನೋ ರೀತಿ ಮಾತಾಡಿ ಕನ್ಫ್ಯೂಷನ್ ಆಗ್ಬೇಕಾದ್ರೆ ಆಮೇಲೆ ನಮ್ಮ ಸರ್ಕಸ್ ಹುಡುಗಿ ಒಂದು ದೊಡ್ಡ ಬ್ಯಾಗ್ ಅನ್ನ ಹೇಳ್ಕೊಂಡು ಕಾಡ್ ಒಳಗಡೆ ಬರ್ತಾಳೆ. ಅದ್ರ ಒಳಗಡೆ ಯಾರು ಇರ್ತಾ ಇದ್ದಾರೆ ಅಂತ ನೋಡಿದ್ರೆ ಟೆಥರ್ ಬಾಲ್ ಹುಡುಗಿ. ಅವಳು ಆ ಬ್ಯಾಗ್ ಇಂದ ಹೊರಗಡೆ ಬಂದು ನಮ್ಮ ಸರ್ಕಸ್ ಹುಡುಗಿ ಹತ್ರ ನಾನು ಏನನ್ನ ಮಾಡ್ದೆ ಅಂತಾನೆ ಗೊತ್ತಿಲ್ಲ, ಎಲ್ಲರೂ ನನ್ನನ್ನೇ ಹುಡುಕ್ತಾ ಇದ್ದಾರಂತೆ, ಯಾರೋ ನನ್ನನ್ನ ಬೇಕು ಬೇಕು ಅಂತ ತಗ್ಲಾಕ್ಸ್ಬಿಟ್ಟಿದ್ದಾರೆ. ಆ ಸೆಕ್ಯೂರಿಟೀಸ್ ಗಳ ಹತ್ರ ಮಾತ್ರ ನಾನು ಸಿಗೋಕೋಬಿಟ್ರೆ ಅಷ್ಟೇ ನನ್ನ ಕಥೆನೇ ಮುಗೀತು, ನನ್ನನ್ನ ಏನಾದ್ರೂ ಮಾಡ್ಬಿಡ್ತಾರೆ. ಸೊ ಅಲ್ಲಿಯವರೆಗೂ ನಾನು ಈ ಕಾಡು ಒಳಗಡೆ ಹೌಸ್ಕೊಂಡಿರ್ತೀನಿ, ಸರಿನಾ, ಓಕೆನಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸರ್ಕಸ್ ಹುಡುಗಿ ನಿನಗೇನೆ ತುಂಬಾನೇ ಫ್ರೆಂಡ್ ಸರ್ಕಲ್ ಜಾಸ್ತಿ ಇದೆ ಅಲ್ವಾ, ಅವ್ರಗಳ ಹತ್ರ ಹೆಲ್ಪ್ ಅನ್ನ ಕೇಳೋದು ತಾನೆ ಅಂತ ಕೇಳ್ಬೇಕಾದ್ರೆ ಏನು ಫ್ರೆಂಡ್ಸಾ, ಅವರೆಲ್ಲ ಯಾವಾಗ ನನ್ನನ್ನ ಸಿಗೋಕ್ಸೋಕೆ ಆಗುತ್ತೆ ಅಂತ ಹುಡ್ಕಾಡ್ತಿದ್ರು ಗೊತ್ತಾ. ಸೊ ಅವ್ರಗಳಿಗೆ ಏನನ್ನಾದ್ರೂ ಮಾಡಿರ್ಬೇಕು, ಇವಾಗ ನಾನು ನಂಬೋದು ನಿನ್ನನ್ನ ಮಾತ್ರವೇ, ಯಾಕೆ ಅಂದ್ರೆ ಇವಾಗ ನೀನೇ ನನಗೆ ಹೆಲ್ಪ್ ಮಾಡಿರೋದು ಅಂತ ಹೇಳಿ ಆ ಹುಡುಗಿ ತುಂಬಾನೇ ಪ್ರೀತಿಯಿಂದ ನಮ್ಮ ಸರ್ಕಸ್ ಹುಡುಗಿಯನ್ನ ತಪ್ಪಿಕೊತಾಳೆ. ಇವಳಿಗೂ ಸ್ವಲ್ಪ ಗಿಲ್ಟಿ ಫೀಲ್ ಇರ್ತಾ ಇದೆ, ನಮ್ಮಿಂದಾನೇ ಈ ಹುಡುಗಿ ಸಿಗಾಕೊಂಡ್ಬಿಟ್ಟಿದ್ದಾಳೆ ಅಂತ. ಆದ್ರೂ ಸರಿ ನಿನ್ನ ಹೇರ್ ಪಿನ್ ಅನ್ನ ಕೊಡು, ನಾನು ಆ ಕಾಡಿಗೆ ಆ ಸೈಡ್ ಅಲ್ಲಿ ಬಿಸಾಕ್ ಬಿಡ್ತೀನಿ ಅದನ್ನ, ಆವಾಗ ಸೆಕ್ಯೂರಿಟೀಸ್ ಎಲ್ಲ ಹುಡುಕಿದ್ರೆ ಆ ಕಡೆ ತಾನೇ ಹುಡುಕ್ತಾರೆ ಅಂತ ಹೇಳ್ಬೇಕಾದ್ರೆ ಆ ಟೆಥರ್ ಬಾಲ್ ಹುಡುಗಿನೂ ಅವಳ ಹೇರ್ ಪಿನ್ ಅನ್ನ ಬಿಚ್ಚಿ ನಮ್ಮ ಸರ್ಕಸ್ ಹುಡುಗಿ ಕೈಗೆ ಕೊಡ್ತಾಳೆ. ಅದನ್ನ ತಗೊಂಡು ಬರ್ತಾಳೆ ನಮ್ಮ ಸರ್ಕಸ್ ಹುಡುಗಿ. ಹೀಗಿರ್ಬೇಕಾದ್ರೆ ಅವತ್ತು ರಾತ್ರಿ ಆಗುತ್ತೆ. ಆವಾಗ ಇನ್ಚಾರ್ಜ್ ಹುಡುಗಿ ಮತ್ತೆ ಇನ್ಚಾರ್ಜ್ ಹುಡುಗ ಕಾಡಿನ ಒಳಗಡೆ ಏನನ್ನು ಹುಡುಕ್ತಿರ್ತಾರೆ. ಆ ರೀತಿ ಬೈನಾಕುಲರ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಒಂದು ಫಾಲ್ಕನ್ ಹಾರ್ತಾ ಇರೋದನ್ನ ನೋಡ್ತಾರೆ. ಏನಿದು ಸಡನ್ ಆಗಿ ಒಂದು ಪಕ್ಷಿ ಈ ಐಲ್ಯಾಂಡ್ ಮೇಲೆ ಹಾರ್ತಾ ಇದೆಯಲ್ಲ ಅಂತ, ಅದು ಎಲ್ಲಿಗೆಲ್ಲ ಹೋಗ್ತಾ ಇದೆಯೋ ಅದನ್ನ ಫಾಲೋ ಮಾಡಿ ನೋಡ್ತಾನೆ ಇರ್ಬೇಕಾದ್ರೆ ಅದು ಕರೆಕ್ಟ್ ಆಗಿ ಹಾರಿ ಹೋಗಿ ಆ ಕಡೆ ಇರ್ತಾ ಇರುವ ನಮ್ಮ ಬೆನೆಡಿಕ್ಟ್ ಅವರ ಹತ್ರ ಹೋಗಿ ಸೇರುತ್ತೆ. ಅಷ್ಟೇ ಬೈನಾಕುಲರ್ ಮುಖಾಂತರ ಇದನ್ನ ನೋಡ್ಬಿಡ್ತಾರೆ ಹುಡುಗ ಮತ್ತೆ ಹುಡುಗಿ ಇನ್ಚಾರ್ಜರ್ಸ್. ಯಾರು ಇವರು ನೋಡೋದಕ್ಕೆ ನಮ್ಮ ಪ್ರಿನ್ಸಿಪಲ್ ರೀತಿನೇ ಇರ್ತಾ ಇದಾರಲ್ಲ ಅಂತ ಶಾಕ್ ಆಗ್ತಾರೆ. ಫಸ್ಟ್ ಈ ವಿಷಯವನ್ನ ಪ್ರಿನ್ಸಿಪಲ್ ಅವರ ಹತ್ರ ಹೇಳ್ಬೇಕು ಅಂತ ಬೇಗ ಬೇಗ ಪ್ರಿನ್ಸಿಪಲ್ ಹತ್ರ ಬಂದು ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರುವೆ ತುಂಬಾನೇ ಶಾಕ್ ಆಗಿ ನನಗೆ ತುಂಬಾನೇ ಪರಿಚಯ ಇರೋರೇ ಇಲ್ಲಿಗೆ ಬಂದಿದ್ದಾರೆ ಅನ್ಸುತ್ತೆ ಅಂತ ಯೋಚನೆ ಮಾಡ್ತಾರೆ. ಆಮೇಲೆ ಏನೋ ಅವರ ಸೆಕ್ಯೂರಿಟೀಸ್ ಅನ್ನ ಬಿಟ್ಟು ನಮ್ಮ ಬೆನಿಡಿಕ್ಟ್ ಅವರು ಸ್ಟೇ ಆಗಿದ್ದ ಜಾಗವನ್ನ ಸರ್ಚ್ ಮಾಡಿಸ್ತಾರೆ. ಒಳಗಡೆ ಬಂದು ನೋಡ್ಬೇಕಾದ್ರೆ ಯಾರನ್ನು ಕಾಣ್ತಾ ಇಲ್ಲ, ಎಲ್ಲಿ ನಮ್ಮ ಬೆನಿಡಿಕ್ಟ್ ಅವರ ಗ್ರೂಪ್ ಅನ್ನ ಕಾಣ್ತಾ ಇಲ್ವಲ್ಲ ಅಂತ ನಾವು ಶಾಕ್ ಆಗಿ ನೋಡ್ಬೇಕಾದ್ರೆ ಒಂದು ದೊಡ್ಡ ಬಲೂನ್ ಅನ್ನು ಯೂಸ್ ಮಾಡಿ ಹಾರಿ ಹೋಗ್ತಿರ್ತಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಆ ಐಲ್ಯಾಂಡ್ ಅಲ್ಲಿ ಇರ್ತಾ ಇರುವ ಸ್ಕೂಲಿನ ಕಡೆಗೇನೆ ಹೋಗ್ತಿರ್ತಾರೆ. ಯಾಕೆ ಅಂದ್ರೆ ಆ ಕ್ಯಾಪ್ ಅಂಕಲ್ ಅವರ ಹತ್ರ ಇಂದ ನಮ್ಮ ಬೆನೆಡಿಕ್ಟ್ ಅವರಿಗೆ ಯಾವುದೇ ರೀತಿಯ ಸಿಗ್ನಲ್ ಸಿಕ್ಕಿರಲ್ಲ. ಆದ್ರಿಂದ ತಕ್ಷಣ ನಾವೇನೆ ಫೀಲ್ಡ್ ಗೆ ಇಳಿಯೋಣ ಅಂತ ಬಲೂನ್ ಅನ್ನ ರೆಡಿ ಮಾಡಿ ನಮ್ಮ ಬೆನೆಡಿಕ್ಟ್ ಅವರು ಅವರ ಟೀಮ್ ಅನ್ನ ಕರ್ಕೊಂಡು ಅಲ್ಲಿಗೆ ಹೊರಟಿದ್ದಾರೆ. ಅದೇ ಸಮಯದಲ್ಲಿ ಈ ಕಡೆ ಕಾಡು ಒಳಗಡೆ ಇರ್ತಾ ಇರುವ ಟೆಥರ್ ಬಾಲ್ ಹುಡುಗಿಯನ್ನೇ ತೋರಿಸ್ತಾರೆ. ಅವಳು ಆ ಕೇವಿನ ಪಕ್ಕಕ್ಕೆ ಬಂದು ಯಾರು ಈ ಜಾಗಕ್ಕೆ ಬಂದಿರ್ತಾರೆ ಅಂತ ಅವಳ ಬ್ರೈನ್ ಅನ್ನು ಯೂಸ್ ಮಾಡಿ ಯೋಚನೆ ಮಾಡಿ ನೋಡ್ತಾಳೆ. ಆ ರೀತಿ ಅವಳು ಚೆನ್ನಾಗಿ ಸರ್ಚ್ ಮಾಡಿ ಗೆಸ್ ಮಾಡಿ ನೋಡ್ಬೇಕಾದ್ರೆ ಖಂಡಿತ ಈ ಜಾಗಕ್ಕೆ ಬಂದವರು ಇಲ್ಲಿಂದ ತಪ್ಪಿಸ್ಕೋಬೇಕು ಅಂದ್ರೆ ಈ ಬೆಟ್ಟದಿಂದ ಪಾತಾಳಕ್ಕೆ ಜಂಪ್ ಮಾಡಿರ್ಬೇಕು ಅಂತ ಗೆಸ್ ಮಾಡ್ತಾಳೆ. ಸೊ ಈ ಜಾಗದಲ್ಲಿ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಅವಳು ಹುಡುಕಿ ನೋಡ್ಬೇಕಾದ್ರೆ ಅಲ್ಲಿ ಒಂದು ಚಿಕ್ಕ ಸೈಜ್ ಬಾಲ್ ಸಿಗುತ್ತೆ. ಇದನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾಳೆ. ಯಾಕೆ ಅಂದ್ರೆ ಈ ಕೀ ಬಂಚ್ ತರ ಇರುವ ಸ್ಮಾಲ್ ಸೈಜ್ ಬಾಲ್ ಅನ್ನ ಟೆಥರ್ ಬಾಲ್ ಹುಡುಗಿ ಸರ್ಕಸ್ ಹುಡುಗಿಗೆ ಗಿಫ್ಟ್ ಆಗಿ ಕೊಟ್ಟಿರ್ತಾಳೆ. ಸೊ ಅದನ್ನ ಗೊತ್ತಿಲ್ಲದೆ ಮಿಸ್ ಆಗಿ ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ನಮ್ಮ ಸರ್ಕಸ್ ಹುಡುಗಿ. ಅದನ್ನ ಇವಾಗ ನೋಡಿದ ಟೆಥರ್ ಬಾಲ್ ಹುಡುಗಿಗೆ ತುಂಬಾನೇ ಬೇಜಾರಾಗುತ್ತೆ. ಅಷ್ಟೇ ಇವಾಗ ಸರಿಯಾಗಿ ನಮ್ಮ ಸರ್ಕಸ್ ಹುಡುಗಿ ಸಿಗಾಕೋತಾಳೆ ಅನ್ಸುತ್ತೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹುಡುಗರು ಏನಂತ ಪ್ಲಾನ್ ಅನ್ನ ಹಾಕ್ತಿದ್ದಾರೆ ಅಂದ್ರೆ ನಾಳೆನೆ ಆ ದೊಡ್ಡ ಪ್ರಾಜೆಕ್ಟ್ ಕಂಡಕ್ಟ್ ಅನ್ನ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಆದ್ರಿಂದ ನಾವು ಒಂದು ಚೆನ್ನಾಗಿರುವ ಪ್ಲಾನ್ ಅನ್ನ ಹಾಕ್ಬೇಕು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಕನ್ನಡಕ ಹುಡುಗ ಏನನ್ನ ಹೇಳ್ತಾನೆ ಅಂದ್ರೆ ನಾಳೆ ಆ ಪ್ರಿನ್ಸಿಪಲ್ ನನ್ನನ್ನು ಯೂಸ್ ಮಾಡಿನೇ ಅದನ್ನ ಟೆಸ್ಟ್ ಮಾಡ್ತಾರೆ, ಆವಾಗ ನಾನು ಅವರ ಜೊತೆ ಮಾತಾಡಿ ಅವರನ್ನ ಡೈವರ್ಟ್ ಮಾಡ್ತೀನಿ. ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ನೀವು ಎಲ್ಲರೂ ಹೇಗಾದ್ರೂ ಆ ಜಾಗಕ್ಕೆ ಬಂದ್ಬಿಡಿ, ಆಮೇಲೆ ನಾವು 4 ಜನರು ಸೇರಿ ಅಲ್ಲಿ ಏನನ್ನ ಮಾಡೋದು ಅನ್ನೋದ್ರ ಬಗ್ಗೆ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ತರ ಮಾತಾಡಿ ಒಂದು ಪ್ಲಾನ್ ಅನ್ನ ಹಾಕ್ತಾರೆ. ಇದಕ್ಕೆ ಎಲ್ಲರೂ ಸರಿ ಅಂತಾನು ಹೇಳ್ತಾರೆ. ಹೀಗಿರ್ಬೇಕಾದ್ರೆ ಈ ಕಡೆ ಪ್ರಿನ್ಸಿಪಲ್ ನೈಟ್ ಡಿನ್ನರ್ ಅನ್ನ ಮಾಡೋಣ ಅಂತ ಕೂತ್ಕೋಬೇಕಾದ್ರೆ ಆ ಟೆಥರ್ ಬಾಲ್ ಹುಡುಗಿ ಹೇಗೂ ಕಷ್ಟಪಟ್ಟು ಒಳಗಡೆ ಓಡಿ ಬರ್ತಾಳೆ. ನಾನು ಒಬ್ಬಳು ಇನ್ನೋಸೆಂಟ್, ನನ್ನನ್ನ ತಗ್ಲಾಕ್ಸಿರೋದು ನನ್ನನ್ನ ಸಿಗಾಕ್ಸಿರೋದು ಆ ಸರ್ಕಸ್ ಹುಡುಗಿನೇ ಅಂತ ಹೇಳಿ ಆ ಸ್ಮಾಲ್ ಸೈಜ್ ಬಾಲ್ ಅನ್ನ ಪ್ರಿನ್ಸಿಪಲ್ ಗೆ ತೋರಿಸ್ತಾಳೆ. ಅಷ್ಟೇ ಪ್ರಿನ್ಸಿಪಲ್ ಅದನ್ನ ಕೋಪದಿಂದ ನೋಡ್ತಿರ್ತಾರೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಹೊರಗಡೆ ಇರುವ ನಮ್ಮ ಕ್ಯಾಪ್ ಅಂಕಲ್ ಅನ್ನೇ ತೋರಿಸ್ತಾರೆ. ಅಲ್ಲಿರುವ ಸೆಕ್ಯೂರಿಟೀಸ್ ಗಳ ಕಣ್ಣಿಗೆ ಬೀಳ್ದೆ ಹಾಗೆ ನಿಧಾನಕ್ಕೆ ಒಳಗಡೆ ಹೋಗ್ತಿರ್ತಾರೆ. ಆವಾಗ್ಲೇ ಕೆಲವೊಂದು ವಿಷಯಗಳು ಅವರಿಗೆ ನೆನಪಿಗೆ ಬರುತ್ತೆ. ಏನು ಅಂದ್ರೆ ಈ ಕ್ಯಾಪ್ ಅಂಕಲ್ ಇದೇ ಜಾಗದಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಿರ್ತಾರೆ. ಆದ್ರೆ ಇವರು ಪ್ರಿನ್ಸಿಪಲ್ ಗೆನೆ ಆಪೋಸಿಟ್ ಆಗಿ ಮಾತಾಡಿದ್ರಿಂದಾನೆ ಆ ಪ್ರಿನ್ಸಿಪಲ್ ಇವರ ಬ್ರೈನ್ ಅನ್ನೇ ಇವರಿಗಿದ್ದ ನೆನಪು ಎಲ್ಲವನ್ನು ಎರೇಸ್ ಮಾಡಿ ಕಳಿಸ್ಬಿಟ್ಟಿರ್ತಾನೆ. ಸೊ ಇದು ಇವರಿಗೆ ಇವಾಗ ಗೊತ್ತಾಗ್ಲಿಕ್ಕೆ ಬರುತ್ತೆ. ಹೀಗಿರ್ಬೇಕಾದ್ರೆ ನೆಕ್ಸ್ಟ್ ದಿನ ನಮ್ಮ ಹುಡುಗರು ಅವರು ಪ್ಲಾನ್ ಮಾಡ್ಕೊಂಡಿದ್ದ ರೀತಿನೇ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಸರ್ಕಸ್ ಹುಡುಗಿ ಮತ್ತೆ ಆ ಚಿಕ್ಕ ಹುಡುಗಿ ಕಾಡಿನ ದಾರಿಯನ್ನು ಯೂಸ್ ಮಾಡಿ ಆ ಟವರ್ ಇನ ಮೇಲ್ಗಡೆ ಬರೋದೇ ಅವರ ಪ್ಲಾನ್. ಸೊ ಆ ರೀತಿ ಬರ್ತಾನೆ ಇರ್ಬೇಕಾದ್ರೆ ಆ ಜಾಗಕ್ಕೆ ತುಂಬಾನೇ ಸೆಕ್ಯೂರಿಟೀಸ್ ಬಂದ್ಬಿಡ್ತಾರೆ. ಆ ರೀತಿ ಬಂದವರು ನಮ್ಮ ಸರ್ಕಸ್ ಹುಡುಗಿಯನ್ನ ಹಿಡಿದು ಬಿಡ್ತಾರೆ. ಆದ್ರೆ ಸದ್ಯ ನಮ್ಮ ಚಿಕ್ಕ ಹುಡುಗಿ ಅಲ್ಲಿ
ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾಳೆ. ಆಮೇಲೆ ಏನು ಡೈರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ರೂಮೇ. ಆ ಪ್ರಿನ್ಸಿಪಲ್ ಆ ಜಾಗಕ್ಕೆ ಬಂದು ಇಬ್ಬರನ್ನು ಕೂರಿಸಿ ಇಬ್ಬರನ್ನು ವಿಚಾರಣೆ ಮಾಡ್ತಾರೆ. ನಿಜವನ್ನ ಹೇಳಿ, ಆ ಜಾಗದಲ್ಲಿ ಈ ಐಡಿ ಕಾರ್ಡ್ ಸಿಕ್ಕಿದೆ, ಈ ಚಿಕ್ಕ ಬಾಲ್ ಸಿಕ್ಕಿದೆ, ಯಾರು ಅವತ್ತು ರಾತ್ರಿ ಆ ಜಾಗದ ಹತ್ರ ಹೋಗಿದ್ದು ಅಂತ ಕೇಳಿದ ತಕ್ಷಣ ನಮ್ಮ ಸರ್ಕಸ್ ಹುಡುಗಿ ಟೆಥರ್ ಬಾಲ್ ಹುಡುಗಿಯನ್ನ ಒಂದು ರೀತಿ ಸಪ್ಪಿಗೆ ನೋಡ್ಬಿಟ್ಟು, ನನಗೆ ಗೊತ್ತು ನೀನು ನನ್ನನ್ನ ತುಂಬಾನೇ ನಂಬಿದ್ಯಾ ಅಂತ, ನಾನುವೇ ನಿನ್ನನ್ನು ತುಂಬಾನೇ ನಂಬ್ತೀನಿ, ಯಾಕೆಂದ್ರೆ ಈ ಸ್ಕೂಲಲ್ಲಿ ನನಗೆ ಸಿಕ್ಕಿದ ಒಂದು ಬೆಸ್ಟ್ ಫ್ರೆಂಡ್ ನೀನೇ ಅಂತ ಅವಳ ಹತ್ರ ಹೇಳ್ಬಿಟ್ಟು, ಆಮೇಲೆ ಪ್ರಿನ್ಸಿಪಲ್ ಹತ್ರ ನಾನೇ ಆ ಜಾಗಕ್ಕೆ ಹೋಗಿದ್ದು, ಈ ಹುಡುಗಿ ಅಲ್ಲ, ಈ ಹುಡುಗಿ ತುಂಬಾನೇ ಒಳ್ಳೆಯವಳು ಅಂತ ಹೇಳ್ಬೇಕಾದ್ರೆ ಅವಳಿಗೇನೆ ಶಾಕ್ ಆಗಿರುತ್ತೆ. ಆಮೇಲೆ ಏನು ಪ್ರಿನ್ಸಿಪಲ್ ನಮ್ಮ ಸರ್ಕಸ್ ಹುಡುಗಿಯನ್ನ ನೋಡಿ ಇವಳನ್ನ ಹಿಡಿದು ಇವಳ ಬ್ರೈನ್ ಎಲ್ಲವನ್ನು ಎರೇಸ್ ಮಾಡಿ ಕಳಿಸ್ಬಿಡಿ ಅಂತ ಹೇಳ್ತಾರೆ. ಸೊ ಆದ್ರಿಂದ ಅದೇ ರೀತಿ ಸೆಕ್ಯೂರಿಟೀಸ್ ನಮ್ಮ ಸರ್ಕಸ್ ಹುಡುಗಿಯನ್ನ ಒಂದು ರೂಮ್ ಒಳಗಡೆ ಹಾಕಿ ಲಾಕ್ ಮಾಡಿ ಇಟ್ಟಿರ್ತಾರೆ. ನಮ್ಮ ಹುಡುಗಿಯನ್ನ ಕೂಡಕ್ಕೆ ಇಟ್ಬಿಟ್ಟು ಅಲ್ಲಿರುವ ಸೈಂಟಿಸ್ಟ್ ಎಲ್ಲರೂ ಹೊರಗಡೆ ಹೋದಾಗ ಆ ಗ್ಯಾಪ್ ಅಲ್ಲಿ ನಮ್ಮ ಚಿಕ್ಕ ಹುಡುಗಿ ಮೇಲ್ಗಡೆ ಇರುವ ವೆಂಟಿನ ಮುಖಾಂತರ ಆ ರೂಮ್ ಒಳಗಡೆ ದುಪ್ ಅಂತ ಜಂಪ್ ಮಾಡಿ ಬರ್ತಾಳೆ. ಆಮೇಲೆ ಏನು ನಮ್ಮ ಸರ್ಕಸ್ ಹುಡುಗಿ ಅವಳ ಬಕೆಟ್ ಅನ್ನ ಅವಳ ಕೈಗೆ ಕೊಡ್ಬೇಕಾದ್ರೆ ನಮ್ಮ ಇಬ್ಬರು ಹುಡುಗಿಯರು ಅಲ್ಲಿಂದ ತಪ್ಪಿಸಿಕೊಂಡು ಹೊರಗಡೆ ಬರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಪ್ರಿನ್ಸಿಪಲ್ ಏನನ್ನ ಮಾಡ್ತಾರೆ ಅಂದ್ರೆ, ಆ ವಿಸ್ಪರ್ ಮೆಷಿನ್ ಅನ್ನ ಯೂಸ್ ಮಾಡುವ ಪರ್ಫೆಕ್ಟ್ ಆದ ದಿನ ಇವತ್ತೇ ತಾನೇ, ಆದ್ರಿಂದ ನಮ್ಮ ಕನ್ನಡಕ ಹುಡುಗನನ್ನ ವಿಸ್ಪರ್ ಚೇರ್ ಅಲ್ಲಿ ಕೂರಿಸಿ ಅವರು ಏನನ್ನ ಹೇಳ್ತಾರೋ ಅದನ್ನೇ ಆ ಹುಡುಗನನ್ನ ಹೇಳ್ಬೇಕು ಅಂತ ಹೇಳ್ಸಿ ಮಾಡ್ತಿರ್ತಾರೆ. ಕೆಟ್ಟ ಕೆಟ್ಟ ವಿಷಯಗಳನ್ನ ಹೇಳ್ಕೊಡ್ತಿರ್ತಾರೆ. ಆ ವಿಸ್ಪರ್ ಮೆಷಿನ್ ಕೂಡ ನಮ್ಮ ಕನ್ನಡಕ ಹುಡುಗನಿಗೆ ಕೆಟ್ಟ ಕೆಟ್ಟ ವಿಷಯಗಳನ್ನ ಹೇಳ್ಕೊಡ್ತಿರುತ್ತೆ. ಆದ್ರೆ ಇವನನ್ನ ನೋಡಿದ್ರೆ ಒಳ್ಳೆ ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡ್ತಿರ್ತಾನೆ. ಸೊ ಇವನು ಆ ರೀತಿ ಮಾಡ್ಬೇಕಾದ್ರೆ ಏನಾಗುತ್ತೆ, ಜನರಿಗೆ ಎಲ್ಲರಿಗೂ ಆ ವಿಷಯ ತಾನೇ ಹೋಗಿ ಅವರ ಬ್ರೈನಿಗೆ ಸೇರುತ್ತೆ. ಸೊ ಇದನ್ನ ನೋಡಿ ಶಾಕ್ ಆಗಿದ್ದ ಪ್ರಿನ್ಸಿಪಲ್, ನಿನಗೆ ಏನಾಯ್ತು, ಯಾಕೆ ಈ ರೀತಿ ಮಾಡ್ತಾ ಇದೀಯಾ, ಸರಿ ಓಕೆ ಪರವಾಗಿಲ್ಲ, ಫಸ್ಟ್ ಇಂದ ನಾವು ಮಾಡೋಣ, ಫಸ್ಟ್ ಇಂದ ಈ ಪ್ರೊಸೀಜರ್ ಅನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಹೀಗಿರ್ಬೇಕಾದ್ರೆ ಹೊರಗಡೆ ನಮ್ಮ ಸರ್ಕಸ್ ಹುಡುಗಿ ಮತ್ತೆ ಚಿಕ್ಕ ಹುಡುಗಿ ಆ ಟವರ್ ಹತ್ರ ಬಂದ್ಬಿಟ್ಟಿರ್ತಾರೆ. ಆ ಟವರಿನ ಮೇಲೆನೆ ಆ ಕನ್ನಡಕ ಹುಡುಗ ಮಾತಾಡ್ತಿರ್ತಾನೆ. ಕಂಟ್ರೋಲ್ ರೂಮ್ ಇದ್ರ ಮೇಲ್ಗಡೆನೆ ಇರ್ತಾ ಇರೋದು. ಸೊ ಇದ್ರ ಮುಖಾಂತರ ನಾವು ಮೇಲ್ಗಡೆ ಹೋಗೋಣ ಅಂತ ನಮ್ಮ ಸರ್ಕಸ್ ಹುಡುಗಿ ಅವಳ ಬಕೆಟ್ ಇಂದ ಒಂದು ಹಗ್ಗವನ್ನ ತೆಗೆದು ಕೊಕ್ಕೆಯನ್ನ ಲಾಕ್ ಮಾಡಿ ಆ ಕೊಕ್ಕೆಯನ್ನ ಎತ್ತಿ ಬಿಸಾಕಿ ಮೇಲ್ಗಡೆ ಸಿಕ್ಸಿ ಅದನ್ನ ಹಿಡಿದು ಮೇಲ್ಗಡೆ ಹೋಗ್ತಿರ್ತಾಳೆ. ಆದ್ರೆ ಆವಾಗ ಆ ಜಾಗಕ್ಕೆ ಇನ್ಚಾರ್ಜ್ ಹುಡುಗ ಮತ್ತೆ ಇನ್ಚಾರ್ಜ್ ಹುಡುಗಿ ಬಂದ್ಬಿಡ್ತಾರೆ. ಆವಾಗ ತಕ್ಷಣ ನಮ್ಮ ಸರ್ಕಸ್ ಹುಡುಗಿ ಚಿಕ್ಕ ಹುಡುಗಿಗೆ ಬೇಗ ಕೆಳಗಡೆ ಕಟ್ಟಿರುವ ರೋಪ್ ಅನ್ನ ಬಿಚ್ಚಿಬಿಟ್ಟು ನೀನು ಅದನ್ನ ಹಿಡ್ಕೊ ಅಂತ ಹೇಳ್ಬೇಕಾದ್ರೆ ಅದೇ ರೀತಿ ಆ ಹುಡುಗಿ ಕೂಡ ಮಾಡ್ತಾಳೆ. ಕರೆಕ್ಟ್ ಆಗಿ ಇವ್ರುಗಳು ಅವಳನ್ನ ಹಿಡಿಯೋಕೆ ಬರ್ಬೇಕಾದ್ರೆ ನಮ್ಮ ಚಿಕ್ಕ ಹುಡುಗಿ ಮೇಲ್ಗಡೆ ಹೋಗ್ಬಿಡ್ತಾಳೆ. ನಮ್ಮ ಸರ್ಕಸ್ ಹುಡುಗಿ ವೇಟ್ ಆಗಿ ಇರೋದ್ರಿಂದ ಅವಳು ಕೆಳಗಡೆ ಬರ್ತಾಳೆ. ಇಬ್ಬರುವೆ ಹಾಗೆ ಮಿಡಿಲ್ ಏರ್ ಅಲ್ಲಿ ನೇತಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಇಲ್ಲಿ ಮೇಲ್ಗಡೆ ಏನ್ ಆಗ್ತಾ ಇದೆ ಅಂದ್ರೆ, ಆ ಪ್ರಿನ್ಸಿಪಲ್ ನಮ್ಮ ಕನ್ನಡಕ ಹುಡುಗನ ಹತ್ರ ಏನು ನೀನು ಏನೇನೋ ಹೇಳ್ತಾ ಇದೆಯಲ್ಲ, ಸರಿ ಓಕೆ ಇದಕ್ಕಾಗಿ ನಾನು ಇನ್ನೊಬ್ಬನನ್ನ ಯಾವಾಗ್ಲೂ ಬ್ಯಾಕಪ್ ಗೆ ಇಟ್ಟಿರಿ ಅಂತ ಹೇಳೋದು ಅಂತ ಹೇಳಿ ಇನ್ನೊಬ್ಬ ಮೆಸೆಂಜರ್ ಅನ್ನ ಕರ್ಸಿ ಅಂತ ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಸಮಯಕ್ಕೆ ನಮ್ಮ ಹೀರೋ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಅಂದ್ರೆ ಆ ಟೆಥರ್ ಬಾಲ್ ಹುಡುಗಿ ಐಡಿ ಕಾರ್ಡ್ ಅನ್ನ ಯೂಸ್ ಮಾಡಿ ನಮ್ಮ ಹೀರೋ ಇಲ್ಲಿಗೆ ಬಂದ್ಬಿಟ್ಟಿರ್ತಾನೆ. ಅದು ಮಾತ್ರ ಇಲ್ಲ, ಚಿಕ್ಕ ಹುಡುಗಿ ಕೂಡ ಮೇಲ್ಗಡೆ ಬಂದಿರ್ತಾಳೆ ಅಲ್ವಾ, ಆದ್ರಿಂದ ಕನ್ನಡಕ ಹುಡುಗ ಬೇಗನೆ ವಿಂಡೋವನ್ನು ಓಪನ್ ಮಾಡಿ ಬಿಡ್ಬೇಕಾದ್ರೆ ಆ ಹುಡುಗಿನೂ ಒಳಗಡೆ ಬರ್ತಾಳೆ. ಇದನ್ನು ನೋಡಿದ ಪ್ರಿನ್ಸಿಪಲ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ, ಹೇಗೋ ಚಿಕ್ಕ ಹುಡುಗರೆಲ್ಲ ನೀವೆಲ್ಲ ಒಟ್ಟಿಗೆ ಸೇರಿ ಈ ಜಾಗಕ್ಕೆ ಬಂದ್ರಿ, ನೀವು ದೊಡ್ಡ ತಪ್ಪನ್ನ ಮಾಡ್ಬಿಟ್ಟಿದ್ದೀರಾ ಅಂತ ಹೇಳಿ ಮಾತಾಡ್ಬೇಕಾದ್ರೆ ಆವಾಗ ಅವರಿಗೆ ಆಪೋಸಿಟ್ ಆಗಿ ನಮ್ಮ ಹುಡುಗರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಈ ಪ್ರಿನ್ಸಿಪಲ್ ಮತ್ತೆ ಬೆನೆಡಿಕ್ಟ್ ಅವರು ಅಣ್ಣ ತಮ್ಮಂದಿರುತ್ತಾನೆ, ಇವರ ಇಬ್ಬರಿಗೂ ಒಂದು ಕಾಯಿಲೆ ಇರುತ್ತೆ. ಅದು ಏನು ಅಂದ್ರೆ ಇವ್ರುಗಳು ಓವರ್ ಆಗಿ ಎಮೋಷನಲ್ ಆದ್ರೆ ಹಾಗೆ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾರೆ. ಅನ್ಕಾನ್ಶಿಯಸ್ ಅಂದ್ರೆ ನಿದ್ದೆ ಮಾಡೋದಕ್ಕೆ ಹೋಗ್ಬಿಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟೇನೆ ಎಚ್ಚರ ಆಗ್ತಾರೆ. ಸೊ ಇದನ್ನು ಯೂಸ್ ಮಾಡಿ ಇವರನ್ನ ಹೇಗಾದ್ರೂ ಮಲಗಿಸಿ ನಿದ್ದೆ ಮಾಡಿಸ್ಬಿಡೋಣ ಅಂತ ನಮ್ಮ ಹೀರೋನು ತುಂಬಾನೇ ಟ್ರೈ ಮಾಡ್ತಾವನೆ. ಅವರಿಗೆ ಗೊತ್ತಿಲ್ಲದೆ ಇರುವ ಭಾಷೆಯಲ್ಲೆಲ್ಲ ಮಾತಾಡಿ ಎಮೋಷನಲ್ ಆಗಿ ಮಾತಾಡ್ತಿರ್ತಾವನೆ. ತಕ್ಷಣ ಪ್ರಿನ್ಸಿಪಲ್, ಏನು ಬೆನೆಡಿಕ್ಟ್ ನನಗೆ ಈ ರೀತಿಯ ಒಂದು ಕಾಯಿಲೆ ಇರ್ತಾ ಇದೆ ಅನ್ನೋ ವಿಷಯವನ್ನ ನಿನಗೆ ಹೇಳಿದ್ನಾ, ನನಗೆ ಆ ರೀತಿಯೆಲ್ಲ ಕಾಯಿಲೆ ಇಲ್ಲ ಅನ್ನೋ ರೀತಿ ಅವರು ಹೇಳ್ತಾನೆ ಇರ್ಬೇಕಾದ್ರೆ ಆವಾಗ ನಮ್ಮ ಹೀರೋ, ನೀವು ತುಂಬಾನೇ ಒಳ್ಳೆಯವರು, ಆದ್ರೆ ನಿಮ್ಮ ನೆನಪು ಮಾತ್ರನೇ ಡಿಫ್ರೆಂಟ್ ಆಗಿರ್ತಾ ಇದೆ, ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ, ನಿಮ್ಮ ಅಣ್ಣ ಅವರು ನಿಮ್ಮನ್ನ ಏಮರ್ಸಿ ಬಿಟ್ಟಿದ್ದಾರೆ ಅಂತ ನೀವು ಅನ್ಕೊಂಡಿದ್ದೀರಾ, ಆದ್ರೆ ಅದು ನಿಜ ಇಲ್ಲ, ನೀವು ಆ ರೀತಿ ನಿಮ್ಮ ಮನಸ್ಸು ಒಳಗಡೆ ಯೋಚನೆ ಮಾಡಿ ಮಡಗಿದ್ದೀರಾ. ಅದು ಮಾತ್ರ ಇಲ್ಲ, ನೀವು ಎಷ್ಟು ಒಳ್ಳೆಯವರು ಗೊತ್ತಾ, ಒಂದು ಚಿಕ್ಕ ಹುಡುಗನನ್ನ ಅಡಾಪ್ಟ್ ಮಾಡಿ ಅವನನ್ನ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದ್ದೀರಾ ಅಂತ ಅದು ಇದು ಅಂತ ತುಂಬಾ ವಿಷಯಗಳನ್ನ ನಮ್ಮ ಹೀರೋ ಹೇಳ್ಬೇಕಾದ್ರೆ ಆವಾಗ ಪ್ರಿನ್ಸಿಪಲ್ ಲೈಟ್ ಆಗಿ ಎಮೋಷನಲ್ ಆಗೋದಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಹಾಗೆ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ದುಪ್ ಅಂತ ಬಿದ್ದು ಅದೇ ಜಾಗದಲ್ಲಿ ನಿದ್ದೆ ಮಾಡೋದಕ್ಕೆ ಶುರು ಹಚ್ಕೊಬಿಡ್ತಾರೆ. ಈ ಗ್ಯಾಪ್ ಅನ್ನು ಯೂಸ್ ಮಾಡಿ ನಮ್ಮ ಹುಡುಗರು ಏನನ್ನ ಮಾಡ್ತಾರೆ ಅಂದ್ರೆ, ಆ ಕಂಟ್ರೋಲ್ ರೂಮ್ ಅಲ್ಲಿ ಇರ್ತಾ ಇರುವ ಬಟನ್ಸ್ ಎಲ್ಲವನ್ನು ಅವರ ಇಷ್ಟ ಬಂದ ಹಾಗೆ ಆನ್ ಅಂಡ್ ಆಫ್ ಮಾಡಿ ಡೆಸ್ಟ್ರಾಯ್ ಮಾಡ್ತಿರ್ತಾರೆ. ಏನನ್ನಾದ್ರೂ ಮಾಡಿ ಕಂಪ್ಲೀಟ್ ಆಗಿ ಆ ಮಿಷನ್ ಅನ್ನ ಶಟ್ ಡೌನ್ ಮಾಡೋಕೆ ಆಗುತ್ತಾ ಅಂತ ಟ್ರೈ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಕೆಳಗಡೆ ಇರ್ತಾ ಇರುವ ಸರ್ಕಸ್ ಹುಡುಗಿಯನ್ನ ನೋಡ್ಬೇಕಾದ್ರೆ ಅವಳನ್ನ ಸುತ್ತ ತುಂಬಾನೇ ಸೆಕ್ಯೂರಿಟೀಸ್ ಬಂದ್ಬಿಟ್ಟಿರ್ತಾರೆ. ಆವಾಗ ನಮ್ಮ ಹುಡುಗಿಗೂ ಏನನ್ನ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಆದ್ರೂ ಪರವಾಗಿಲ್ಲ ನೋಡ್ಕೊಳ್ಳೋಣ ಅಂತ ರೆಡಿಯಾಗಿ ನಿಂತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ನಮ್ಮ ಕ್ಯಾಪ್ ಅಂಕಲ್ ಬಂದ್ಬಿಡ್ತಾರೆ. ಬಂದಿದ್ದ ತಕ್ಷಣ ನಮ್ಮ ಸರ್ಕಸ್ ಹುಡುಗಿ ಅವರ ಜೊತೆ ಸೇರ್ಕೊಂಡು ಇಬ್ಬರು ಸೇರಿ ಆ ಸೆಕ್ಯೂರಿಟೀಸ್ ಎಲ್ಲರಿಗೂ ಹೊಡೆದು ಧ್ವಂಸ ಮಾಡ್ತಾರೆ. ಅದು ಮಾತ್ರ ಇಲ್ಲ, ನಮ್ಮ ಟೆಥರ್ ಬಾಲ್ ಹುಡುಗಿ ಇದ್ದಾಳೆ ಅಲ್ವಾ, ಅವಳುವೆ ನಮ್ಮ ಸರ್ಕಸ್ ಹುಡುಗಿಗೆ ಸಪೋರ್ಟ್ ಮಾಡೋದಕ್ಕಾಗಿ ಅವಳ ಫ್ರೆಂಡ್ಸ್ ಎಲ್ಲರನ್ನು ಆ ಜಾಗಕ್ಕೆ ಕರ್ಕೊಂಡು ಬಂದಿರ್ತಾಳೆ. ಯಾಕೆ ಅಂದ್ರೆ ಅವಳಿಗೂ ಕೂಡ ಇವಾಗ್ಲೇನೆ ಆ ಪ್ರಿನ್ಸಿಪಲ್ ಅವರ ಬಗ್ಗೆ ಚೆನ್ನಾಗಿ ಗೊತ್ತಾಗ್ಲಿಕ್ಕೆ ಬಂದಿರುತ್ತೆ. ಆದ್ರಿಂದ ನಮ್ಮ ಸರ್ಕಸ್ ಹುಡುಗಿಗೆ ಹೆಲ್ಪ್ ಅನ್ನ ಮಾಡ್ತಿರ್ತಾಳೆ. ಅದೇ ರೀತಿ ಅಲ್ಲಿರುವ ಸೆಕ್ಯೂರಿಟೀಸ್ ಎಲ್ಲರನ್ನು ಹೊಡೆದು ನಾಶ ಮಾಡಿದ ಮೇಲೆ
ಕ್ಯಾಪ್ ಅಂಕಲ್ ನಮ್ಮ ಸರ್ಕಸ್ ಹುಡುಗಿ ಹತ್ರ ನೀನು ಬೇಗನೆ ಮೇಲ್ಗಡೆ ಹೋಗು, ನಿನ್ನ ಫ್ರೆಂಡ್ಸ್ ಗೆ ನಿನ್ನ ಸಹಾಯ ಬೇಕಾಗಿರ್ಬಹುದು ಅಂತ ಹೇಳಿ ಆ ಹಗ್ಗದ ಮುಖಾಂತರವೇ ಆ ಹುಡುಗಿಯನ್ನ ಮೇಲ್ಗಡೆ ಕಳ್ಸಿಕೊಡ್ತಾರೆ ಕ್ಯಾಪ್ ಅಂಕಲ್. ಸೊ ಇಲ್ಲಿ ಮೇಲ್ಗಡೆ ಏನಾಗ್ತಾ ಇದೆ ಅಂದ್ರೆ ಪ್ರಿನ್ಸಿಪಲ್ ಇವಾಗ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾರೆ ಅಲ್ವಾ. ಅದೇ ಸಮಯದಲ್ಲಿ ನಮ್ಮ ಹುಡುಗರು ಆ ಮಿಷನ್ ಅನ್ನ ಡೆಸ್ಟ್ರಾಯ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಏನನ್ನ ಟ್ರೈ ಮಾಡಿದ್ರು ಆಗ್ತಾನೆ ಇಲ್ಲ ಅವರ ಕೈಯಲ್ಲಿ. ಆದ್ರೆ ಅಂತಹ ಸಮಯದಲ್ಲಿ ಎಲ್ಲದರ ಬಗ್ಗೆನೂ ಡಿಫ್ರೆಂಟ್ ಆಗಿ ಯೋಚನೆ ಮಾಡುವ ನಮ್ಮ ಚಿಕ್ಕ ಹುಡುಗಿ ಇರ್ತಾ ಇದ್ದಾಳೆ ಅಲ್ಲ, ಅವಳು ಸೈಲೆಂಟ್ ಆಗಿ ಬಂದು ಆ ಚೇರ್ ಅಲ್ಲಿ ಕೂತ್ಕೋತಾಳೆ. ನಂತರ ವಿಸ್ಪರ್ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಆ ವಿಸ್ಪರ್ ಅವಳ ಹತ್ರ ತುಂಬಾನೇ ಕ್ವಶನ್ಸ್ ಗಳನ್ನ ಮಾಡೋದಕ್ಕೆ ಶುರು ಮಾಡುತ್ತೆ. ನಿನಗೆ ಇಷ್ಟವಾಗಿದ್ದ ಕಲರ್ ಏನು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹುಡುಗಿ ನೋ ಅಂತ ಹೇಳ್ತಾಳೆ. ಏನು ನೋಣ, ಆ ರೀತಿ ಒಂದು ಕಲರೇ ಇಲ್ವಲ್ಲ ಅಂತ ಆ ಮಿಷನ್ ಕನ್ಫ್ಯೂಸ್ ಆಗುತ್ತೆ. ಇಲ್ಲ, ಆ ರೀತಿ ಒಂದು ಕಲರ್ ಇರ್ತಾ ಇದೆ ಅಂತ ಹೇಳ್ತಾಳೆ ನಮ್ಮ ಹುಡುಗಿ. ಆಮೇಲೆ ಅದೇ ರೀತಿ ಆ ಮಿಷನ್ ಏನೆಲ್ಲ ಕ್ವಶನ್ ಮಾಡುತ್ತೋ ಅದಕ್ಕೆ ಆಪೋಸಿಟ್ ಆಗಿ ಆನ್ಸರ್ ಅನ್ನ ಮಾಡ್ತಿರ್ತಾಳೆ ನಮ್ಮ ಹುಡುಗಿ. ಇದನ್ನ ಕೇಳುವ ವಿಸ್ಪರ್ ಮಿಷನ್ ತುಂಬಾನೇ ಕನ್ಫ್ಯೂಷನ್ ಗೆ ಒಳಗಾಗ್ಬಿಡುತ್ತೆ. ಅದೇ ತರ ನಮ್ಮ ಚಿಕ್ಕ ಹುಡುಗಿ ಕೂಡ ಆ ಮಿಷನ್ ಅನ್ನ ತುಂಬಾನೇ ಕನ್ಫ್ಯೂಷನ್ ಮಾಡಿ ಒಂದು ಸ್ಟೇಜ್ ಅಲ್ಲಿ ಜೋರಾಗಿ ಸಡನ್ ಆಗಿ ಕಿರ್ಚ್ಕೊತಾಳೆ. ಅಷ್ಟೇ ಆ ಮಿಷನ್ ಬಸ್ಟ್ ಔಟ್ ಆಗುತ್ತೆ. ಮತ್ತೆ ಇಲ್ಲಿಂದ ಆ ವೇವ್ ಲೈನ್ಸ್ ಫ್ರೀಕ್ವೆನ್ಸಿ ಹೊರಗಡೆ ಹೋಗೋದಕ್ಕಾಗಿ ಆ ಐಲ್ಯಾಂಡ್ ಅಲ್ಲಿ ತುಂಬಾನೇ ಟವರ್ಸ್ ಗಳು ಇರುತ್ತೆ. ಅವೆಲ್ಲ ಬ್ಲಾಸ್ಟ್ ಆಗಿ ನಾಶ ಆಗ್ತಿರುತ್ತೆ. ಕೊನೆಯದಾಗಿ ಹೇಗೋ ಆ ವಿಸ್ಪರ್ ಮಿಷನ್ ಅನ್ನ ನಾಶ ಮಾಡಿಬಿಟ್ರು ನಮ್ಮ ಹುಡುಗರು. ಆ ರೀತಿ ನಾಶವಾದ ಮೇಲೇನೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ನಮ್ಮ ಬೆನೆಡಿಕ್ಟ್ ಅವರು ಬರ್ತಾರೆ. ಬಂದವರು ನಮ್ಮ ಚಿಕ್ಕ ಹುಡುಗರನ್ನ ಅಪ್ರಿಶಿಯೇಟ್ ಮಾಡಿ ಸೂಪರ್ ಆಗಿ ಕೆಲಸವನ್ನ ನೀವು ಕಂಪ್ಲೀಟ್ ಮಾಡಿ ಬಿಟ್ಟಿದ್ದೀರಾ, ಇದ್ರ ಮೇಲೆ ನಾನು ನನ್ನ ತಮ್ಮನನ್ನ ನೋಡ್ಕೋತೀನಿ, ನೀವು ಇವಾಗ ಬೇಗನೆ ಸೇಫ್ ಆಗಿ ಕೆಳಗಡೆ ಹೋಗಿ ಎಲ್ಲ ಸ್ಟೂಡೆಂಟ್ಸ್ ಅನ್ನು ಸೇಫ್ ಆಗಿ ಇಲ್ಲಿಂದ ಹೊರಗಡೆ ಕಳ್ಸೋದಕ್ಕೆ ನೋಡಿ ಅಂತ ಹೇಳಿ ನಮ್ಮ ಹುಡುಗರನ್ನ ಕೆಳಗಡೆ ಕಳಿಸಿ ಕೊಡ್ತಾರೆ ಬೆನೆಡಿಕ್ಟ್. ಆಮೇಲೆ ಕಣ್ಬಿಟ್ಟು ಎಚ್ಚರಿ ಆಗುವ ಪ್ರಿನ್ಸಿಪಲ್ ಅವರ ಅನ್ನ ಆಪೋಸಿಟ್ ಅಲ್ಲಿ ಇರ್ತಾ ಇರೋದನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ಈ ಸಮಯದಲ್ಲಿ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್, ಅದು ಏನು ಅಂದ್ರೆ ಇವರಿಬ್ಬರಿಗಾದ ಒಂದು ಫ್ಲಾಶ್ ಬ್ಯಾಕ್. ನಮ್ಮ ಬೆನೆಡಿಕ್ಟ್ ಮತ್ತೆ ಅವರ ತಮ್ಮ ಇಬ್ಬರುವೆ ಒಂದೇ ಅನಾಥಾಶ್ರಮದಲ್ಲಿ ಬೆಳೆದಿರ್ತಾರೆ. ಅದರಲ್ಲೂ ತಮ್ಮನಾದ ಚಿಕ್ಕ ಹುಡುಗ ಯಾವಾಗ್ಲೂ ವಟ ಅಂತ ತುಂಬಾನೇ ಮಾತಾಡ್ತಿರ್ತಾನೆ. ಅವನ ಅಣ್ಣನಿಗೆ ಎಲ್ಲ ಹೆಲ್ಪ್ ಅನ್ನು ಮಾಡಿಕೊಟ್ಟು ಒಳ್ಳೆ ಹುಡುಗನಾಗೆ ಇದ್ದಿರ್ತಾನೆ. ಆ ರೀತಿ ಇರ್ಬೇಕಾದ್ರೆ ಆ ಆರ್ಫನೇಜ್ ಗೆ ಒಬ್ಬರು ಪೇರೆಂಟ್ಸ್ ಕಪಲ್ ಬಂದಿರ್ತಾರೆ. ಬಂದವರು ಫಸ್ಟ್ ಈ ತಮ್ಮ ಹುಡುಗನನ್ನೇ ನೋಡಿರ್ತಾರೆ, ಅವನನ್ನೇ ದತ್ತು ಪಡೆಯೋದಕ್ಕೆ ನೋಡಿರ್ತಾರೆ. ಆದ್ರೆ ಅವನು ವಟ ಅಂತ ಯಾವಾಗ್ಲೂ ಮಾತಾಡ್ತಾನೆ ಅಲ್ವಾ. ಆವಾಗ ಆ ಹುಡುಗ ಏನಂತ ಹೇಳ್ತಾನೆ ಅಂದ್ರೆ ಅವರ ಹತ್ರ, ನಾನು ನಿಮ್ಮ ಜೊತೆ ಬರ್ಬೇಕು ಅಂದ್ರೆ ನೀವು ನಮ್ಮ ಅಣ್ಣನನ್ನು ದತ್ತು ಪಡಿಬೇಕು ಅಂತ ಹೇಳ್ತಾನೆ. ಆದ್ರೆ ಇದು ಆ ಪೇರೆಂಟ್ಸ್ ಗೆ ಇಷ್ಟ ಆಗಿರಲ್ಲ. ಯಾಕೆ ಅಂದ್ರೆ ಅವರು ಒಂದೇ ಒಂದು ಮಗನನ್ನ ಮಾತ್ರ ದತ್ತು ಪಡೆಯೋದಕ್ಕಾಗಿ ಬಂದಿರ್ತಾರೆ. ಸೊ ತಕ್ಷಣ ಆ ಪೇರೆಂಟ್ಸ್ ನೆಕ್ಸ್ಟ್ ಬೆನೆಡಿಕ್ಟ್ ಅನ್ನ ನೋಡಿರ್ತಾರೆ. ಅವನು ಒಂದು ಜಾಗದಲ್ಲಿ ಸೈಲೆಂಟ್ ಆಗಿ ಕೂತಿರೋದನ್ನ ನೋಡಿ ಆ ಹುಡುಗನೇ ಒಳ್ಳೆ ಹುಡುಗ ಅಂತ ಅವನನ್ನ ದತ್ತು ಪಡೆದಿರ್ತಾರೆ. ಸೊ ಆ ಪೇರೆಂಟ್ಸ್ ನಮ್ಮ ಬೆನೆಡಿಕ್ಟ್ ಅನ್ನ ದತ್ತು ತಗೊಂಡು ಹೋಗ್ಬೇಕಾದ್ರೆ ಆವಾಗ ನಮ್ಮ ಬೆನೆಡಿಕ್ಟ್ ಅವನ ತಮ್ಮನ ಹತ್ರ, ನೀನು ಏನಕ್ಕೂ ವರಿ ಪಡ್ಬೇಡ, ಖಂಡಿತ ನಾನು ನಿನ್ನ ಹುಡುಕಿ ರಿಟರ್ನ್ ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟೇನೆ ಹೋಗಿರ್ತಾನೆ. ಆದ್ರೆ ಕೊನೆವರೆಗೂ ರಿಟರ್ನ್ ಬಂದೇ ಇರಲ್ಲ. ಆದ್ರಿಂದಾನೇ ಇಷ್ಟೊಂದು ಪ್ರಾಬ್ಲಮ್ಸ್ ನಡೀತಾ ಇರೋದು ಇವಾಗ. ಸೊ ಇವಾಗ ಬೆನೆಡಿಕ್ಟ್ ಆ ಪ್ರಿನ್ಸಿಪಲ್ ಅವರ ಹತ್ರ ಏನನ್ನ ಹೇಳ್ತಾರೆ ಅಂದ್ರೆ, ನಾನು ಮಾಡಿದ್ದು ತಪ್ಪೇನೆ, ನಾನು ಅದನ್ನು ಒಪ್ಕೋತೀನಿ, ನಾನು ಬೇಕು ಅಂತಾನೆ ರಿಟರ್ನ್ ಬರ್ಲಿಲ್ಲ. ಯಾಕೆಂದ್ರೆ ಆ ಮನೆಯಲ್ಲಿ ನನಗೆ ತುಂಬಾನೇ ನೆಮ್ಮದಿಯಾಗಿರ್ತಾ ಇತ್ತು, ಸೈಲೆಂಟ್ ಆಗಿರ್ತಾ ಇತ್ತು. ನಿನಗೆ ಒಂದು ವಿಷಯವನ್ನ ಹೇಳಲ್ಲ, ನಿಜವನ್ನ ಹೇಳಲ್ಲ, ನೀನು ಯಾವಾಗ್ಲೂ ನನ್ನನ್ನ ಕಂಟ್ರೋಲ್ ಮಾಡ್ತಾನೆ ಇದ್ದೆ, ನನ್ನನ್ನ ಡಾಮಿನೇಟ್ ಮಾಡ್ತಾ ಇದ್ದೆ. ಆ ಅನಾಥಾಶ್ರಮದಲ್ಲಿ ನಾವು ಬೆಳೀತಾ ಇರ್ಬೇಕಾದ್ರೆ ನೀನು ಹೇಳೋದನ್ನೇ ನಾನು ಕೇಳ್ಬೇಕು ಅಂತ ನೀನು ಅನ್ಕೋತಿದ್ದೆ. ಆವಾಗ ಅದು ಕರೆಕ್ಟಾ ತಪ್ಪ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಯಾವಾಗ ನನ್ನನ್ನ ದತ್ತು ತಗೊಂಡು ಅವರ ಮನೆಗೆ ಕರ್ಕೊಂಡು ಹೋದ್ರು ಆ ಮನೆಯಲ್ಲಿ ನಾನು ತುಂಬಾನೇ ಫ್ರೀಡಮ್ ಆಗಿ ಇರೋ ರೀತಿ ಫೀಲ್ ಮಾಡಿದೆ. ಸೊ ತಮ್ಮ, ನಿನಗೆ ಒಂದು ಪ್ರಾಬ್ಲಮ್ ಇರ್ತಾ ಇದೆ, ಅದು ಏನು ಗೊತ್ತಾ, ಬೇರೆಯವರನ್ನ ಕಂಟ್ರೋಲ್ ಮಾಡ್ಬೇಕು ಅನ್ನೋದೇ ನಿನ್ನ ಪ್ರಯತ್ನವಾಗಿರ್ತಾ ಇದೆ. ಬೇರೆಯವರ ಲೈಫ್ ಅನ್ನ ನಾವು ಕಂಟ್ರೋಲ್ ಮಾಡಬಾರ್ದು, ಆದ್ರೆ ಕಂಟ್ರೋಲ್ ಮಾಡೋದಕ್ಕಾಗಿ ತಾನೇ ನೀನು ಈ ಮೆಷಿನ್ ಅನ್ನು ಕಂಡುಹಿಡಿದಿರೋದು. ಬೇರೆ ಎಲ್ಲರನ್ನು ಕಂಟ್ರೋಲ್ ಮಾಡ್ಬೇಕು, ಆವಾಗ್ಲೇನೆ ಅವರು ನಿನಗೆ ನಿಜವಾಗಿರ್ತಾರೆ, ನಿಯತ್ತಾಗಿರ್ತಾರೆ ಅಂತ ನೀನು ಅನ್ಕೊಂಡಿದೀಯಾ. ಆದ್ರೆ ಅದಲ್ಲ ಕಣೋ ನಿಜ ಅಂತ ಬೆನೆಡಿಕ್ಟ್ ಅವರು ತುಂಬಾನೇ ಎಮೋಷನಲ್ ಆಗಿ ಮಾತಾಡ್ಬೇಕಾದ್ರೆ, ಎಮೋಷನಲ್ ಆಗಿ ಮಾತಾಡಿದ್ರೇನೆ ಬೆನೆಡಿಕ್ಟ್ ಅವರು ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾರಲ್ಲ, ಅದೇ ರೀತಿನೇ ಇವಾಗ ಕೂಡ ಅನ್ಕಾನ್ಶಿಯಸ್ ಆಗಿ ದುಪ್ಪ ಅಂತ ಬಿದ್ದು ನಿದ್ದೆ ಮಾಡೋದಕ್ಕೆ ಶುರು ಹಚ್ಕೊಬಿಟ್ಟಿರ್ತಾರೆ. ಸೊ ಸ್ವಲ್ಪ ಹೊತ್ತಲ್ಲಿ ಮತ್ತೆ ನಮ್ಮ ಹುಡುಗರು ಮೇಲ್ಗಡೆ ಬಂದು ನೋಡ್ತಾರೆ. ರೂಮಿಗೆ ಬಂದು ನೋಡ್ಬೇಕಾದ್ರೆ ಪ್ರಿನ್ಸಿಪಲ್ ಅವರನ್ನ ಆ ಜಾಗದಲ್ಲಿ ಕಾಣ್ತಾ ಇಲ್ಲ. ಏನು ಅಂತ ವಿಂಡೋವನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಪ್ರಿನ್ಸಿಪಲ್ ಅವರು ಹೆಲಿಕಾಪ್ಟರ್ ಅನ್ನ ಕ್ಯಾಚ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ರೀತಿ ತೋರಿಸಿ ಇಲ್ಲಿಗೆ ಈ ಸೀರೀಸಿನ ಫಸ್ಟ್ ಸೀಸನ್ ಅನ್ನ ಮುಗಿಸ್ತಾರೆ. ಆದ್ರೂ ನಮ್ಮ ಹುಡುಗರು ಹೇಗೋ ಕಷ್ಟಪಟ್ಟು ಆ ವಿಸ್ಪರ್ ಮೆಷಿನ್ ಅನ್ನ ನಾಶ ಮಾಡಿ ಬಿಟ್ಟಿದ್ದಾರೆ, ಅದನ್ನ ಡೆಸ್ಟ್ರಾಯ್ ಮಾಡಿಬಿಟ್ರು. ಆ ಸ್ಕೂಲ್ ಅಲ್ಲಿ ಇದ್ದ ಸ್ಟೂಡೆಂಟ್ಸ್ ಎಲ್ಲರನ್ನು ಕಾಪಾಡಾಯ್ತು, ಅದೇ ರೀತಿ ಇಡೀ ಪ್ರಪಂಚವನ್ನೇ ಕಾಪಾಡಾಯ್ತು ನಮ್ಮ ಹುಡುಗರು. ಸೊ ಕೊನೆ ಸೀನ್ ಅಲ್ಲಿ ನೋಡ್ಬೇಕಾದ್ರೆ ಯಾವಾಗಿನ ರೀತಿನೂ ಈ ಪ್ರಪಂಚದಲ್ಲಿ ಇರುವ ಜನರು ಎಲ್ಲರೂ ನಾರ್ಮಲ್ ಆಗಿ ಹ್ಯಾಪಿಯಾಗಿ ಇರ್ತಾ ಇದ್ದಾರೆ. ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲದೆ, ಸಪ್ಪಿಗೆ ಇರ್ತಾ ಇಲ್ಲದೆ, ಯಾವುದಕ್ಕೂ ಹೆದರ್ಕೊಳ್ಳದೆ ಯಾವಾಗ್ಲೂ ಸಂತೋಷವಾಗಿ ಇರ್ತಾ ಇರೋ ರೀತಿ ತೋರಿಸ್ತಾರೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋ ಮತ್ತೆ ಅವನ ಕನ್ನಡ ಟೀಚರ್ ಅನ್ನ ಮೀಟ್ ಮಾಡ್ತಾನೆ. ನಮ್ಮ ಬೆನೆಡಿಕ್ಟ್ ಅವರು ಶುರು ಮಾಡಿದ್ದ ಮಿಷನ್ ಅನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿರೋದ್ರಿಂದ ತುಂಬಾನೇ ಖುಷಿ ಆಗ್ತಿರ್ತಾರೆ. ಅದು ಮಾತ್ರ ಇಲ್ಲ, ಹಾಗೆ ಸೀನ್ ಅನ್ನ ಕಟ್ ಮಾಡಿ ಈ ಕಡೆ ನೋಡಿದ್ರೆ ಪ್ರಿನ್ಸಿಪಲ್ ಒಂದು ಶಿಪ್ ಅಲ್ಲಿ ಹೊಸದಾಗಿ ಒಂದು ಜಾಗಕ್ಕೆ ಹೋಗ್ತಿರ್ತಾರೆ. ಇದ್ರ ಜೊತೆಗೇನೆ ಫಸ್ಟ್ ಸೀಸನ್
ಸೀಸನ್ ಮುಗಿಯುತ್ತೆ. ಅದು ಮಾತ್ರ ಇಲ್ಲ, ಇದರಲ್ಲಿ ಸೆಕೆಂಡ್ ಸೀಸನ್ ಕೂಡ ಇರ್ತಾ ಇದೆ. ಅದು ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದೆಲ್ಲ ಮಾಡ್ತೀರಾ, ವಿಡಿಯೋಸ್ ಅನ್ನು ಎಲ್ಲರೂ ನೋಡ್ತೀರಾ, ಆದ್ರೆ ಯಾರು ಲೈಕ್ ಅನ್ನ ಸರಿಯಾಗಿ ಮಾಡೋದಿಲ್ಲ. ನೀವು ಲೈಕ್ ಅನ್ನ ಮಾಡಿದ್ರೆ ತಾನೇ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಇನ್ ಮುಂದೆ ನಮ್ಮ ಚಾನೆಲ್ ನಲ್ಲಿ ಯಾವ್ದಾದ್ರು ವಿಡಿಯೋಸ್ ಅಪ್ಲೋಡ್ ಆದಾಗ ಅದು ನಿಮಗೆ ತುಂಬಾನೇ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ಸ್ ಅನ್ನ ಕೊಡಿ. ಸೊ ಈ ತರದ ಡಿಫರೆಂಟ್ ಆದ ಮೂವೀಸ್ ಮತ್ತೆ ವೆಬ್ ಸೀರೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕಾಗಿ ನೀವು ಮಾಡಬೇಕಾಗಿರುವುದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ಮ ಫ್ರೆಂಡ್ಸ್ ಗೆ, ಫ್ಯಾಮಿಲಿಗೆ ಈ ರೀತಿ ಒಂದು ಚಾನಲ್ ಇದೆ ಕಣೋ, ಚೆನ್ನಾಗಿದೆ ಕಣೋ, ನೋಡು ಅಂತ ಹೇಳಿದ್ರೇನೆ ಸಾಕು. ಸೋನ್ ಕ್ಯಾಚ್ ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.